ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ ಮೇಡಮ್. ಹಿಂದಿನ ವಿಡಿಯೋದಲ್ಲಿ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಇದನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೆ. ಸೊ ಇವತ್ತು ಅದೇ ಚಾಪ್ಟರ್ನ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ಗೆ ಸಂಬಂಧಪಟ್ಟ ಹಾಗೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತು ಡಿಸ್ಕಸ್ ಮಾಡುವಂಥದ್ದು ಕೆಮಿಕಲ್ ಪ್ರಾಪರ್ಟಿ. ಸೊ ಕೆಮಿಕಲ್ ಪ್ರಾಪರ್ಟಿ ಅಂದರೆ ರಾಸಾಯನಿಕ ಗುಣಲಕ್ಷಣಗಳು. ಸೊ ಅದರಲ್ಲಿ 4 ಇಂಪಾರ್ಟೆಂಟ್ ಆದಂತಹ ಹೆಡ್ಡಿಂಗ್ಸ್ಗಳನ್ನು ನಾವು ಓದ್ತೀವಿ. ಒಂದನೇದಾಗಿ ಮೆಟಲ್ ರಿಯಾಕ್ಟ್ಸ್ ವಿತ್ ಏರ್ ಅಥವಾ ಆಕ್ಸಿಜನ್. ಸೊ ಎರಡನೇದಾಗಿ ಮೆಟಲ್ ರಿಯಾಕ್ಟ್ಸ್ ವಿತ್ ವಾಟರ್. ಹಾಗೆ ಮೂರನೇದಾಗಿ ಮೆಟಲ್ ರಿಯಾಕ್ಟ್ಸ್ ವಿತ್ ಆಸಿಡ್ಸ್. ಮತ್ತು ಕೊನೆಯದಾಗಿ ಮೆಟಲ್ ರಿಯಾಕ್ಟ್ಸ್ ವಿತ್ ಅದರ್ ಮೆಟಲ್ ಸಾಲ್ಟ್ ಸೊಲ್ಯೂಷನ್ಸ್. ಓಕೆ, ಈಗ ಒಂದೊಂದೇ ಕಾನ್ಸೆಪ್ಟನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಮೆಟಲ್ ರಿಯಾಕ್ಟ್ಸ್ ವಿತ್ ದ ಏರ್. ಸೊ ಇಲ್ಲಿ ಜನರಲ್ ಆಗಿ ದೆರ್ ಆರ್ ಸೋ ಮೆನಿ ಮೆಟಲ್ಸ್ಗಳಿದ್ದಾವೆ, ಬಟ್ ಹಿಯರ್ ವಿಲ್ ಸಿ ವಾಟ್ ಹ್ಯಾಪನ್ಸ್ ವೆನ್ ಆಲ್ ಟೈಪ್ ಆಫ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ದ ಏರ್, ವಾಟ್ ಮೇ ಬಿ ದ ಪ್ರಾಡಕ್ಟ್ ವಿ ವಿಲ್ ಗೆಟ್ ಇಟ್. ಓಕೆ, ಸೊ ದ ಜನರಲ್ equation for that, when metal reacts with the air, it gives the metal oxide. ಸೊ ಇದು ಒಂದು ಜನರಲ್ ಟರ್ಮಿನಾಲಜಿ. ಯಾವುದೇ ಮೆಟಲ್ಸು ಏರ್ ಅಂದರೆ ಇಲ್ಲಿ ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆದಾಗ ಏನನ್ನ ಕೊಡುತ್ತೆ, ಅದು ಮೆಟಲ್ ಆಕ್ಸೈಡನ್ನು ಆಸ್ ಎ ಬೈ ಪ್ರಾಡಕ್ಟ್ ಆಗಿ ಕೊಡುತ್ತೆ. ಓಕೆ, ಸೊ ಎಕ್ಸಾಂಪಲ್ ಅಂದಾಗ, so we'll take example as when copper reacts with the oxygen, it gives rise to the copper oxide ಅಥವಾ cuprous oxide. ಅದೇ ತರ aluminum reacts with the oxygen, it gives the aluminum oxide like Al2O3. ಇದು ಜನರಲ್ ಎಕ್ಸಾಂಪಲ್. ನೀವು ಯಾವ ಮೆಟಲ್ನಾದರೂ ತಗೊಂಡು ರಿಯಾಕ್ಷನ್ ಮಾಡಿ, ಲೈಕ್ ಪೊಟ್ಯಾಷಿಯಮ್ ತೊಗೊಂಡು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಮಾಡಿ, ಸೋಡಿಯಂ ತೊಗೊಂಡು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಮಾಡಿ, ಅಥವಾ ಐರನ್ ತೊಗೊಂಡು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಮಾಡಿ, ಮೆಗ್ನೀಷಿಯಮ್ ಯಾವುದೇ ತೊಗೊಂಡ್ರು ದ ಪ್ರಾಡಕ್ಟ್ ಏನಾಗಿರುತ್ತೆ, ಮೆಟಲ್ ಆಕ್ಸೈಡ್ ಆಸ್ ಅ ಬೈ ಪ್ರಾಡಕ್ಟ್ ಆಗಿರುತ್ತೆ. ಓಕೆ, ದೆನ್ ಇಲ್ಲಿ ಏನು ಮೆಟಲ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಇಲ್ಲಿ ಬರುವಂತಹ ಎಲ್ಲ ಮೆಟಲ್ ಆಕ್ಸೈಡ್ಗಳು ಏನಾಗಿರುತ್ತೆ ಅಂತಂದರೆ they are the basic in nature. Okay, basic in nature. ಪ್ರಾಡಕ್ಟ್ ಫಾರ್ಮೇಷನ್ ಆಗಿರುವಂತಹ ಮೆಟಲ್ ಆಕ್ಸೈಡ್ಸ್ಗಳ ನೇಚರ್ ಯಾವ ಥರ ಇರುತ್ತೆ, ದೇ ಆಲ್ ಆರ್ ಬೇಸಿಕ್ ಇನ್ ನೇಚರ್. ಸೊ ಈ ಒಂದು ಕಾನ್ಸೆಪ್ಟನ್ನ ನಾವು ಆಲ್ರೆಡಿ ಆಸಿಡ್, ಬೇಸ್ ಆ್ಯಂಡ್ ಸಾಲ್ಟ್ಸ್ ಆ ಚಾಪ್ಟರಲ್ಲಿ ನೋಡಿದ್ದೀವಿ. ದ ಕಂಡೀಷನ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಟಲ್ ಆಕ್ಸೈಡ್ಸ್ ಅಂದರೆ ದೇ ಆರ್ ಬೇಸಿಕ್ ಇನ್ ನೇಚರ್ ಅಂತೇಳಿ. ಓಕೆ, ಬಟ್ ಎಲ್ಲ ಮೆಟಲ್ ಆಕ್ಸೈಡ್ಸ್ಗಳು ಬೇಸಿಕ್ ಇನ್ ನೇಚರ್ ಅಂದರೆ ಬೇಸಿಕ್ ಕಂಡೀಷನ್ ಇರುತ್ತಾ, ಅಥವಾ ಅದರಲ್ಲಿ ಏನಾದರೂ ಎಕ್ಸೆಪ್ಷನ್ಸ್ ಇದೆಯಾ ಅಂದರೆ, ಎಸ್ ಅಫ್ಕೋರ್ಸ್ ದೆರ್ ಈಸ್ ಸಮ್ ಎಕ್ಸೆಪ್ಷನ್ ಇನ್ ದ ಮೆಟಲ್ ಆಕ್ಸೈಡ್ಸ್. ಏನದು ಎಕ್ಸೆಪ್ಷನ್ ಅಥವಾ ಯಾವ ಮೆಟಲ್ ಆಕ್ಸೈಡ್ಸ್ಗಳು ಆ ಒಂದು ಎಕ್ಸೆಪ್ಷನ್ನ ತೋರಿಸುತ್ತೆ? ಸೊ ಇಲ್ಲಿ 2 ಮೆಟಲ್ ಆಕ್ಸೈಡ್ಗಳು, ಒಂದು ಅಲ್ಯೂಮಿನಿಯಂ ಆಕ್ಸೈಡ್, ಇನ್ನೊಂದು ಜಿಂಕ್ ಆಕ್ಸೈಡ್ ಅಂತಕ್ಕಂತಹ 2 ಮೆಟಲ್ ಆಕ್ಸೈಡ್ಸ್ಗಳು, they show both the properties of acidic and basic. Okay, so ಇವುಗಳಿಗೆ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, both show the properties of acid as well as a base. When these metal oxides reacts with the acid, or when this metal oxides reacts with the base, so ಏನು ಬೈ ಪ್ರಾಡಕ್ಟ್ ಕೊಡುತ್ತೆ, it gives a byproduct as a salt and water. ಓಕೆ, ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೆ. ಒಂದು ಅಲ್ಯೂಮಿನಿಯಂ ಆಕ್ಸೈಡು ಆಸಿಡ್ ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಆದಾಗ ಪ್ರಾಡಕ್ಟ್ ಏನು ಬರುತ್ತೆ, ಸಾಲ್ಟ್ ಮತ್ತು ವಾಟರ್, ಅಂದರೆ ಲೈಕ್ AlCl3. ಓಕೆ, ಹಾಗೆ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಆದಾಗ NaAlO2, ದೆನ್ ವಾಟರ್ ಆಸ್ ಎ ಬೈ ಪ್ರಾಡಕ್ಟ್. ಸೊ ಈ ರೀತಿಯಾದಂತಹ ಸಾಲ್ಟ್ ಮತ್ತು ವಾಟರನ್ನು ಅದು ಕೊಡೋದ್ರಿಂದ, ಸೊ ಈ ಒಂದು ಆಕ್ಸೈಡ್ಗೆ ಏನಂತ ಕರಿತೀವಿ ನಾವು, ಆಂಫೋಟೆರಿಕ್ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಆಂಫೋಟೆರಿಕ್ ಆಕ್ಸೈಡ್. ಆ್ಯಂಡ್ ಇಟ್ ಈಸ್ ಅ ಕಂಪಲ್ಸರಿ 2 marks ಕ್ವೆಶನ್. ವಾಟ್ ಈಸ್ ಆಂಫೋಟೆರಿಕ್ ಆಕ್ಸೈಡ್? ಆಂಫೋಟೆರಿಕ್ ಆಕ್ಸೈಡ್ ಅಂದರೆ ವೆನ್ ದ ಮೆಟಲ್ ಆಕ್ಸೈಡ್ಸ್ they have both the properties of acid and base,
when they reacts with acid and base, it gives the salt and water. This type of oxides are called as a amphoteric. Ampho means they have both the properties of acid and base. ಸೊ ಅವುಗಳನ್ನ ನಾವು ಆಂಫೋಟೆರಿಕ್ ಉಭಯ ಅಂದರೆ ನಾವೀಗ ಬಯಾಲಜಿಲಿ ಉಭಯವಾಸಿಗಳು ಅಂತೀವಿ. ಉಭಯವಾಸಿಗಳು ಅಂದರೆ ದೇ ಹ್ಯಾವ್ ದ ಎಬಿಲಿಟಿ ಟು ಲಿವ್ ಬೋತ್ ಇನ್ ಲ್ಯಾಂಡ್ ಆಸ್ ವೆಲ್ ಆಸ್ ಇನ್ ಅ ವಾಟರ್. ಇನ್ ದ ಸೇಮ್ ಟೈಪ್ ಹಿಯರ್ ಸಮ್ ಆಫ್ ದ ಮೆಟಲ್ ಆಕ್ಸೈಡ್ಸ್ ದೇ ಹ್ಯಾವ್ ಬೋತ್ ದ ಪ್ರಾಪರ್ಟೀಸ್ ಆಫ್ ಆಸಿಡ್ ಆಸ್ ವೆಲ್ ಆಸ್ ಅ ಬೇಸ್. ಹಾಗಾಗಿ ಅದನ್ನೇನಂತ ಕರಿತೀವಿ ನಾವು ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ವೆಲ್ ಅದಾದ ನಂತರ ಹಾಗಾದರೆ ಎಲ್ಲ ಮೆಟಲ್ ಆಕ್ಸೈಡ್ಸ್ಗಳು ಒಂದೇ ರೀತಿಯಾದಂತಹ ರಿಯಾಕ್ಷನ್ ರೇಟ್ ತೋರಿಸುತ್ತಾ? ಅಂದರೆ ಇರುವಂಥ ಎಲ್ಲ ಮೆಟಲ್ಸ್ಗಳು ಆಕ್ಸಿಜನ್ ಜೊತೆಗೆ ಸೇಮ್ ವಿಗರಸ್ ಆಗಿ ರಿಯಾಕ್ಷನ್ ಮಾಡುತ್ತಾ ಅಂದರೆ no. The answer is no, because some of the metals reacts very fast with the oxygen and some of the metal reacts very slow with the air ಅಥವಾ oxygen. Okay, so ಅದನ್ನ ನಾವು ರಿಯಾಕ್ಷನ್ ರೇಟ್ ಅಂತ ಹೇಳಿ ಕರಿತೀವಿ. some reacts very fast and some reacts very less. so ಅದನ್ನ ನೋಡಬೇಕು ಅಂತಂದ್ರೆ, so among all the metal, the sodium and potassium reacts very fast with the oxygen. As the result, they catches the fire. To avoid these accidents, the sodium and potassium is stored under the kerosene. ಅಂದರೆ ಇರುವ ಎಲ್ಲ ಮೆಟಲ್ಸ್ಗಳಲ್ಲಿ ಹೆಚ್ಚು ಫಾಸ್ಟಾಗಿ ರಿಯಾಕ್ಷನ್ ಆಗುವಂಥ ಎರಡು ಮೆಟಲ್ ಅಂದರೆ ಯಾವುದದು? ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಸೊ ಅವು ರಿಯಾಕ್ಷನ್ ಆಗೋದ್ರ ಜೊತೆಗೆ ಏನಾಗುತ್ತೆ ಅಂದರೆ ಅಲ್ಲಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆಗುವಾಗ ಅದು ಆಟೋಮ್ಯಾಟಿಕ್ ಆಗಿ ಅಲ್ಲಿ ಬೆಂಕಿ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಸುತ್ತಮುತ್ತ ಇರುವಂತಹ ವಸ್ತುಗಳು ಬೆಂಕಿಗೆ ಆಹುತಿ ಆಗುತ್ತೆ ಮತ್ತು ಯಾವುದೇ ರೀತಿಯಾದಂತಹ ಒಂದು ಅವಘಡಗಳು ನಡಿಬಾರದು ಅಂತ ಹೇಳಿ ನಾವು ಸೋಡಿಯಂ ಮತ್ತು ಪೊಟ್ಯಾಷಿಯಮ್ನ ಯಾವುದ್ರೊಳಗಡೆ ಇಟ್ಟಿರ್ತೀವಿ? ಸೊ ಇಟ್ ಈಸ್ ಸ್ಟೋರ್ಡ್ under the kerosene to prevent these type of accidents. ಅಂದರೆ ಅದೇ ನಮಗೆ ಹೇಳುತ್ತೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಏನಾಗುತ್ತೆ? ಸೊ ದೀಸ್ ಆರ್ ದ ಮೆಟಲ್ಸ್, ಇಟ್ ರಿಯಾಕ್ಟ್ಸ್ ವೆರಿ ಫಾಸ್ಟ್ ವಿತ್ ದ ಆಕ್ಸಿಜನ್. ಓಕೆ, ಆಮೇಲೆ ನಾವಿಲ್ಲಿ ಮೆಟಲ್ ಆಕ್ಸೈಡ್ಸ್ಗಳನ್ನು ನೋಡಿದಾಗ ಈ ಎಲ್ಲ ಮೆಟಲ್ ಆಕ್ಸೈಡ್ಸ್ಗಳು ನೀರಿನಲ್ಲಿ ಕರಗೋದಿಲ್ಲ. ಯಾವ ಮೆಟಲ್ ಆಕ್ಸೈಡ್ಸ್ ನೀರಿನಲ್ಲಿ ಕರಗುತ್ತೋ ಅದನ್ನೇನಂತ ಕರಿತೀವಿ ನಾವು? ಆಲ್ಕಲೀಸ್ ಅಂತ ಹೇಳಿ ಕರಿತೀವಿ. ಸೊ ಇದು ಕೂಡ ಸುಮಾರು ಸಲ ಈ ಕ್ವೆಶನ್ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ, ಬಿಕಾಸ್ ಇಟ್ ಈಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ಇದೆ ಟೆಕ್ಸ್ಟ್ ಬುಕ್ ಅಲ್ಲ, ಕಂಟೆಂಟಲ್ಲಿ ಮಧ್ಯದಲ್ಲಿದೆ, ಎಲ್ಲೂ ಹೈಲೈಟರ್ಸ್ ಇಲ್ಲ, ಏನೂ ಇಲ್ಲ. ಬಟ್ ಎಷ್ಟೋ ಸಹ ಈ ಕ್ವೆಶನ್ನ ಕೇಳಿದ್ದಾರೆ ಮಕ್ಕಳು. ಅದು ಆನ್ಸರ್ನ ಎಕ್ಸಾಮಲ್ಲಿ ಬರೀದೇ ಇದ್ದಾಗ, ಅಂದರೆ ಮೇ ಬಿ ಲೈಕ್ ಪ್ರಿಪ್ರೇಟ್ರೀಸಲ್ಲಿ ಕ್ವಶನ್ಸ್ ಕೇಳಿದಾಗ ಆನ್ಸರ್ ಬರಿದೆ, ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಹುಡುಕುವಾಗಲೂ ಎಷ್ಟೋ ಸಲ ಅದು ಸಿಕ್ಕೇ ಇರೋದಿಲ್ಲ. ಅಂದರೆ ಅಷ್ಟು ಲೈಕ್ ಒಂದು ಕಾಮನ್ ಸೆಂಟೆನ್ಸ್, ಅದು ಕಾಮನ್ ಸ್ಟೇಟ್ಮೆಂಟ್ ಇದೆ. ಸೊ ಬಟ್ ಈ ಕಾಮನ್ ಸ್ಟೇಟ್ಮೆಂಟೂ ಕೂಡ ಎಕ್ಸಾಮಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ ಆಗಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಸೊ ವಾಟ್ ಈಸ್ ಆಲ್ಕಲೈ ಅಂದರೆ ವೆನ್ ದ ಮೆಟಲ್ ಆಕ್ಸೈಡ್ಸ್ ಡಿಸಾಲ್ವ್ಡ್ ಇನ್ ದ ವಾಟರ್. ಸೊ ದಟ್ ಟೈಪ್ ಆಫ್ ಆಕ್ಸೈಡ್ಸ್ ಆರ್ ಕಾಲ್ಡ್ ಆಸ್ ಎ ಆಲ್ಕಲೀಸ್. ಅಂದರೆ ಎಲ್ಲ ಮೆಟಲ್ ಆಕ್ಸೈಡ್ಸ್ಗಳು ನೀರಿನಲ್ಲಿ ಕರಗಲ್ಲ. ಕರಗ್ತಕ್ಕಂತಹ ಮೆಟಲ್ ಆಕ್ಸೈಡನ್ನ ಏನಂತ ಕರಿತೀವಿ ನಾವು? ಆಲ್ಕಲೀಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ ಲೈಕ್ Na2O. ಸೊ ಇದು ನೀರಿನಲ್ಲಿ ಕರಗಿದಾಗ ಏನಾಗುತ್ತೆ ಅಲ್ಲಿ? ಲೈಕ್ ಮೆಟಲ್ ಹೈಡ್ರಾಕ್ಸೈಡ್ ಅನ್ನ ಫಾರ್ಮೇಷನ್ ಮಾಡುತ್ತೆ, NaOH. ಅದೇ ಥರ K2O, ಇವನ್ ಪೊಟ್ಯಾಷಿಯಂ ಆಕ್ಸೈಡು ಕೂಡ ನೀರಿನಲ್ಲಿ ಡಿಸಾಲ್ವ್ ಆದಾಗ ಲೈಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥ ಒಂದು ಸಬ್ಸ್ಟೆನ್ಸನ್ನ ಫಾರ್ಮೇಷನ್ ಮಾಡುತ್ತೆ. ಸೊ ಹಾಗಾಗಿ ನಾಟ್ ಆಲ್ ದ ಮೆಟಲ್ ಆಕ್ಸೈಡ್ಸ್ ಡಿಸಾಲ್ವ್ ಇನ್ ವಾಟರ್. ಯಾವ ಮೆಟಲ್ ಆಕ್ಸೈಡ್ಸ್ ನೀರಿನಲ್ಲಿ ಕರಗುತ್ತೋ, ಅಂದರೆ ಇಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಕರಗಿದೆ. ಸೊ ಹಾಗಾಗಿ ಅದನ್ನೇನಂತ ಕರಿತೀವಿ ನಾವು? ಆಲ್ಕಲೀಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇದು ನಿಮಗೆ ನೆನಪಲ್ಲಿರಬೇಕಾಗಿರೋವಂಥದ್ದು. ಅರ್ಥ ಆಯ್ತಲ್ಲ? ಸೊ ಇದಿಷ್ಟು ಫಸ್ಟ್ ಕಾನ್ಸೆಪ್ಟಲ್ಲಿ ನಾವು ನೋಡುವಂಥದ್ದು. ಐ ರಿಪೀಟ್ ಒನ್ಸ್ ಅಗೇನ್. So when metal reacts with the air, it gives a product as metal oxides. So one examples baridi andre you can take an example of aluminium ತಗೋಬಹುದು, ಅಥವಾ or else you can take an example as a copper ನು ಕೂಡ ತಗೊಂಡು ಬರಿಬಹುದು ಅಲ್ವಾ? ಕಾಪರ್ ಮತ್ತೆ ಅಲ್ಯೂಮಿನಿಯಂ ಇವೆಲ್ಲನ ನಾವು ಎಕ್ಸಾಂಪಲ್ ಆಗಿ ಇಟ್ಕೊಳ್ಳೋಣ. ಓಕೆ, ದೆನ್ ಇಲ್ಲಿ ನಾವು ನೆನ್ಪಿಟ್ಕೊಬೇಕಾಗಿದ್ದೇನು? ಮೆಟಲ್ ಆಕ್ಸೈಡ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಬೇಸಿಕ್ ಇನ್ ನೇಚರ್. ಸೊ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಕ್ವೆಶನ್ ಬರುತ್ತೆ, ಏನು? ವಾಟ್ ಈಸ್ ಆಂಫೋಟೆರಿಕ್ ಆಕ್ಸೈಡ್ಸ್? ಗಿವ್ ಎಕ್ಸಾಂಪಲ್. ಸೊ ಆಂಫೋಟೆರಿಕ್ ಆಕ್ಸೈಡ್ಸ್ ಅಂದರೆ ಏನು? ಸೊ ದೀಸ್ ಆರ್ ದ ಆಕ್ಸೈಡ್ಸ್ ವಿಚ್ ಹ್ಯಾವ್ ಬೋತ್ ದ ಪ್ರಾಪರ್ಟೀಸ್ ಆಫ್ ಆಸಿಡ್ ಆ್ಯಂಡ್ ಬೇಸ್, ಆ್ಯಂಡ್ ವೆನ್ ದೇ ರಿಯಾಕ್ಟ್ಸ್ ವಿತ್ ಆಸಿಡ್ ಆರ್ ಅ ಬೇಸ್ ಇಟ್ ಗಿವ್ ರೈಸ್ ಟು ದ ಸಾಲ್ಟ್ ಆ್ಯಂಡ್ ದ ವಾಟರ್. ಸೊ ಈ ರೀತಿಯ ಪ್ರಾಡಕ್ಟನ್ನು ಕೊಡುವಂತಹ ಆಕ್ಸೈಡ್ಸ್ಗಳು ಯಾವುದು ಅಂದರೆ ಒಂದು ಅಲ್ಯೂಮಿನಿಯಂ ಆಕ್ಸೈಡ್, ಇನ್ನೊಂದು ಜಿಂಕ್ ಆಕ್ಸೈಡ್.
ಹಾಗೆ ವೈ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಕೆಪ್ಟ್ ಇಮರ್ಸ್ಡ್ ಇನ್ ಎ ಕೆರೋಸಿನ್ ಅಂದರೆ ಬಿಕಾಸ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ರಿಯಾಕ್ಟ್ಸ್ ವೆರಿ ಫಾಸ್ಟ್ ವಿತ್ ದ ಏರ್ ಆ್ಯಂಡ್ ಇಟ್ ಕ್ಯಾಚಸ್ ದ ಫೈರ್. ಟು ಅವಾಯ್ಡ್ ದೀಸ್ ಆಕ್ಸಿಡೆಂಟ್ಸ್ ಇಟ್ ಈಸ್ ಕೆಪ್ಟ್ ಅಂಡರ್ ದ ಕೆರೋಸಿನ್. ಓಕೆ, ನೆಕ್ಸ್ಟ್ what are alkalis ಅಂದರೆ the metal oxides dissolve in a water to forms alkalis. Okay, ದೆನ್ ಉಳಿದ ಮೆಟಲ್ಸ್ಗಳು ಫಾರ್ ಎಕ್ಸಾಂಪಲ್ ಈಗ ಮೆಗ್ನೀಷಿಯಮ್, ಅಲ್ಯೂಮಿನಿಯಂ, ಸೊ ಇವೆಲ್ಲ ಏನಾಗುತ್ತೆ ಅಂದರೆ ವೆನ್ ದ ರಿಯಾಕ್ಟ್ಸ್ ವಿತ್ ದ ಏರ್ ಇಟ್ ಫಾರ್ಮ್ಸ್ ಅ ಲೇಯರ್, ಒಂದು ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆಗುತ್ತೆ ಆ ವಸ್ತುಗಳ ಮೇಲ್ಗಡೆ. ಸೊ ಒನ್ಸ್ ದ ಆಕ್ಸೈಡ್ ಲೇಯರ್ ಈಸ್ ಫಾರ್ಮ್ಡ್ ಅಂದರೆ ಫಾರ್ಮೇಷನ್ ಆದಮೇಲೆ ಇಟ್ ಪ್ರಿವೆಂಟ್ಸ್ ದ ಫರ್ದರ್ ಆಕ್ಸಿಡೇಷನ್ ರಿಯಾಕ್ಷನ್. ಈಗ ಅಲ್ಯೂಮಿನಿಯಮ್ ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆದಾಗ ಅದ್ರ ಮೇಲ್ಗಡೆ ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ. ಸೊ ದ್ಯಾಟ್ ಲೇಯರ್ ಪ್ರಿವೆಂಟ್ಸ್ ದ ಫರ್ದರ್ ಆಕ್ಷನ್. ಯಾವುದೇ ರಿಯಾಕ್ಷನ್ ಆಗದೆ ಇರೋ ಹಾಗೆ ಆ ಲೇಯರ್ ಏನು ಮಾಡುತ್ತೆ, ಅದನ್ನು ಪ್ರಿವೆಂಟ್ ಮಾಡುತ್ತೆ. ದಟ್ ಮೀನ್ಸ್ ದ ರಿಯಾಕ್ಷನ್ ಈಸ್ ವೆರಿ ವೆರಿ ಸ್ಲೋ. ಹಾಗೆಯೇ ಐರನ್ಗೆ ತಗೊಂಡ್ರೆ, ಸೊ ದ ಐರನ್ ಡು ನಾಟ್ ರಿಯಾಕ್ಟ್ಸ್ ವಿತ್ ದ ಆಕ್ಸಿಜನ್ ಅಥವಾ ಏರ್, ಬಟ್ ಐರನ್ ಫಿಲ್ಲಿಂಗ್ಸ್ ಏನಿದೆಯಲ್ಲ, ಸೊ ಐರನ್ ಫಿಲ್ಲಿಂಗ್ಸ್ಗಳು ಏನಾಗುತ್ತೆ, ಬರ್ನ್ ಆಗುತ್ತೆ ವೆನ್ ದ ಹಾಟ್ ಏರ್ ಈಸ್ ಪಾಸ್ಡ್ ಓವರ್ ಇಟ್. ಓಕೆ, ಇನ್ನು ಕಾಪರ್, ಗೋಲ್ಡ್, ಸಿಲ್ವರ್ ತಗೊಂಡ್ರೆ ದೇ ಡು ನಾಟ್ ರಿಯಾಕ್ಟ್ಸ್ ವಿತ್ ದ ಏರ್, ವೆದರ್ ಇಟ್ ಈಸ್ ಹಾಟ್ ಏರ್ ಇರ್ಬೋದು ಆರ್ ವೆದರ್ ಇಟ್ ಈಸ್ ಲೈಕ್ ನಾರ್ಮಲ್ ಜನರಲ್ ಟೆಂಪರೇಚರ್ ಏರ್ ಇರ್ಬೋದು, ಬಟ್ ದೇ ಡು ನಾಟ್ ಶೋ ಎನಿ ರಿಯಾಕ್ಷನ್ ವಿತ್ ದ ಏರ್. ಓಕೆ, ವೆಲ್, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ವಾಟರ್. So what happens when the metal reacts with the water? So first ನಾವು ಅದನ್ನ general concept ತಿಳ್ಕೊಳ್ಳೋಣ. When the metal reacts with the water, it gives as usual metal oxide, and at the same time it liberates a gas is called as a hydrogen gas. When this metal oxides again reacts with the water, it gives the hydroxide, metal hydroxide. So ಇದು ಜನರಲ್ ಟರ್ಮಿನಾಲಜಿ. ಓಕೆ, ಯಾವುದೇ ಮೆಟಲ್ ವಾಟರ್ ಜೊತೆ ರಿಯಾಕ್ಷನ್ ಆದಾಗ ಮೆಟಲ್ ಆಕ್ಸೈಡ್ ಅನ್ನ ಕೊಡುತ್ತೆ, ಜೊತೆಗೆ ಯಾವ ಗ್ಯಾಸ್ ಲಿಬರೇಷನ್ ಆಗ್ತಾ ಇದೆ, ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್ ಆಗ್ತಾ ಇದೆ. ಆ ಮೆಟಲ್ ಆಕ್ಸೈಡು ಮತ್ತೆ ವಾಟರ್ ಜೊತೆ ರಿಯಾಕ್ಷನ್ ಆದಾಗ ಇಟ್ ಗಿವ್ಸ್ ದ ಮೆಟಲ್ ಹೈಡ್ರಾಕ್ಸೈಡ್. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾದಂಥ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಯಾವುದು ಅಂದರೆ ಡ್ರಾಯಿಂಗ್, 2 marks ಡ್ರಾಯಿಂಗ್ ಇದೆ. ಸೊ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಅಂದರೆ ಯಾವುದೇ ಮೆಟಲ್ ಮೇಲೆ ಬಿಸಿ ನೀರು, ಓಕೆ, ಸ್ಟೀಮ್ ರಿಯಾಕ್ಷನ್ ಆದಾಗ ಏನಾಗುತ್ತೆ. ಸೊ ಮೆಟಲ್ ಸ್ಟೀಮ್ ಜೊತೆ ರಿಯಾಕ್ಷನ್ ಆದಾಗ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್ ಆಗುತ್ತೆ. ಸೊ ನಾವಲ್ಲಿ ಡ್ರಾಯಿಂಗಲ್ಲಿ ಲೇಬಲ್ ಮಾಡಿರ್ತೀವಿ, ಲೈಕ್ ಇದರಲ್ಲಿ ಟೆಸ್ಟ್ ಟ್ಯೂಬ್ನ, ಇನ್ವರ್ಟೆಡ್ ಟೆಸ್ಟ್ ಟ್ಯೂಬ್ನ ಒಂದು ಟ್ಯಾಂಕ್ ಅಥವಾ ಏನು ಬಕೆಟ್ ಅಂತ ಹೇಳ್ಬೋದು, ಟಬ್ಬಲ್ಲಿ ನೀರಿಟ್ಟು ಆ ಇನ್ವರ್ಟೆಡ್ ಟೆಸ್ಟ್ ಟ್ಯೂಬನ್ನ ಇಟ್ಟಿರ್ತೀವಿ. ಸೊ ಇಲ್ಲಿ ಮೆಟಲ್ ಬರ್ನ್ ಆದಾಗ, ಮೆಟಲ್ ಹೀಟ್ ಆದಾಗ ಏನು ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್ ಆಗ್ತಿರುತ್ತೋ ಏನಾಗುತ್ತೆ, ಅದು ಬಬಲ್ಸ್ ಫಾರ್ಮೇಷನ್ ಕಾಣುತ್ತೆ. ಸೊ ಅಂದರೆ ಅದರ ಅರ್ಥ ಅಲ್ಲಿ ಟೆಸ್ಟ್ ಟ್ಯೂಬಲ್ಲಿ ಹೈಡ್ರೋಜನ್ ಗ್ಯಾಸ್ ಸ್ಟೋರೇಜ್ ಆಗ್ತಾ ಇದೆ ಅಂತ ಹೇಳಿ, ಅಂದರೆ ಫಿಲ್ ಆಗ್ತಾ ಇದೆ. ಸೊ ಅಲ್ಲಿ ಲಿಬರೇಟ್ ಆಗಿರುವಂತಹ ಗ್ಯಾಸ್ ಹೈಡ್ರೋಜನ್ ಗ್ಯಾಸ್ ಏನಾ ಅಂತ ಚೆಕ್ ಮಾಡಬೇಕು ಅಂತಂದರೆ ನಾವು ಕ್ಯಾಂಡಲ್ ಅದ್ರ ಹತ್ರ ತೊಗೊಂಡೋದಾಗ ಕ್ಯಾಂಡಲ್ ಏನಾಗುತ್ತೆ, ಪಾಪ್ ಸೌಂಡನ್ನು ಕೊಟ್ಟು ಆ ಕ್ಯಾಂಡಲ್, ಉರಿತಿರೋ ಕ್ಯಾಂಡಲ್ ಆಫ್ ಆಗುತ್ತೆ. ಸೊ ವೆನ್ ಇಟ್ ಪ್ರೊಡ್ಯೂಸಸ್ ದ ಪಾಪ್ ಸೌಂಡ್ ಬಂದಿದೆ ಅಂದರೆ ಸೊ ಅಲ್ಲಿ ಲಿಬರೇಟ್ ಆಗಿರುವಂತಹ ಗ್ಯಾಸ್ ಯಾವುದು, ಹೈಡ್ರೋಜನ್ ಗ್ಯಾಸ್. ದ ಸೇಮ್ ಎಕ್ಸ್ಪೆರಿಮೆಂಟು ನಾವು ಆಸಿಡ್, ಬೇಸ್ ಆ್ಯಂಡ್ ಸಾಲ್ಟ್ಸ್ ಅಲ್ಲಿ ಒಂದು ಸೇಮ್ ಡ್ರಾಯಿಂಗ್ ಇದೆ ಅಲ್ವಾ, ಲೈಕ್ ಯಾವುದದು ಜಿಂಕ್ ಗ್ರಾನ್ಯೂಲ್ಸ್ ರಿಯಾಕ್ಟ್ಸ್ ವಿತ್ ದ ಸಲ್ಫ್ಯೂರಿಕ್ ಆಸಿಡ್. ಸೊ ಅಲ್ಲೂ ಕೂಡ ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್ ಆಗುತ್ತೆ ಅಂತ ನಾವು ಓದಿದ್ವಿ. ಹಾಗೆ ಇಲ್ಲಿ ಮೆಟಲ್ಸ್ ವಾಟರ್ ಜೊತೆ ರಿಯಾಕ್ಷನ್ ಆದಾಗ ಯಾವ ಗ್ಯಾಸ್ ಲಿಬರೇಷನ್ ಆಗ್ತಾ ಇದೆ, ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್ ಆಗ್ತಾ ಇದೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದಟ್ ಡ್ರಾಯಿಂಗ್, ಓಕೆ, ಸೊ ಅಲ್ಲಿ 2 marks ಡ್ರಾಯಿಂಗ್ ಇರುತ್ತೆ. ಸೊ ಒಂದು ಟೆಸ್ಟ್ ಟ್ಯೂಬ್ ಇರುತ್ತೆ. ಸೊ ಟೆಸ್ಟ್ ಟ್ಯೂಬ್ ಇಲ್ಲಿ ಲೈಕ್ ಉಲ್ಲನ್ ಸ್ಯಾಂಪಲ್ ಇದೆ, ಇಲ್ಲಿ ಮೆಟಲ್ಸ್ ಇಟ್ಟಿರ್ತಾರೆ. ಸೊ ಇಲ್ಲಿ ಅದು ನಾವು ಹೀಟ್ ಮಾಡ್ತೀವಿ. ಸೊ ಇದನ್ನ ಹೋಲ್ಡರ್ ಸಹಾಯದಿಂದ ನಿಲ್ಲಿಸಿರ್ತೀವಿ. ದೆನ್ ಇಲ್ಲಿ ಒಂದು ಡೆಲಿವರಿ ಟ್ಯೂಬ್ ಇರುತ್ತೆ. ಸೊ ಈ ಡೆಲಿವರಿ ಟ್ಯೂಬ್ನ ಎಲ್ಲಿ ಕನೆಕ್ಟ್ ಮಾಡಿರ್ತಾರೆ, ಸೊ ಟ್ಯಾಂಕಿಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಒಂದು ಇನ್ವರ್ಟೆಡ್ ಟೆಸ್ಟ್ ಟ್ಯೂಬ್ ಇರುತ್ತೆ. ಓಕೆ, ಸೊ ಈ ಡೆಲಿವರಿ ಟ್ಯೂಬಿನ ಮೂಲಕ ಬಂದಿರುವಂತಹ ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ, ಇಲ್ಲಿ ಫಿಲ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ಲಿಬರೇಟ್ ಆಗಿರುವಂತಹ ಗ್ಯಾಸ್ ಯಾವುದು, ಹೈಡ್ರೋಜನ್ ಗ್ಯಾಸ್. ಸೊ ಇದನ್ನ 2 marks ಡ್ರಾಯಿಂಗಿಗೆ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಅಂತ ಕೇಳಿದಾಗ ನಾವು ಅದನ್ನ ಬರಿಬೇಕಾಗತ್ತೆ. ನೆನ್ಪಿಟ್ಕೋಬೇಕಾಗಿರುವಂಥದ್ದು, ಸೊ ಲಿಬರೇಟ್ ಆಗಿರುವಂತಹ ಅಥವಾ ಇವಾಲ್ವ್ ಆಗುವಂತಹ ಗ್ಯಾಸ್ ಯಾವುದಲ್ಲಿ, ಹೈಡ್ರೋಜನ್ ಗ್ಯಾಸ್. ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಓವರ್ ಹಿಯರ್. ಓಕೆ, ಸೊ ಇಲ್ಲೂ ಕೂಡ ನಾವು ಮೆಟಲ್ಸ್ಗಳಲ್ಲಿ ನಾಟ್ ಆಲ್ ದ ಮೆಟಲ್ಸ್ ರಿಯಾಕ್ಟ್ಸ್ ಅಟ್ ದ ಸೇಮ್ ರೇಟ್. ಹಿಯರ್ ಆಲ್ಸೋ ದ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ರಿಯಾಕ್ಟ್ಸ್ ವೆರಿ ಫಾಸ್ಟ್ ವಿತ್ ದ ವಾಟರ್.
ಬಟ್ ಅದರ್ ಮೆಟಲ್ಸ್ ಫಾರ್ ಎಕ್ಸಾಂಪಲ್ ಲೈಕ್ ಕ್ಯಾಲ್ಶಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಅಥವಾ ಐರನ್ ಇರ್ಬೋದು, ಕಾಪರ್ ಇರ್ಬೋದು, ಅಥವಾ ಸಿಲ್ವರ್ ಇರ್ಬೋದು, ಅಥವಾ ಗೋಲ್ಡ್ ಆಗಿರ್ಬೋದು. ಸೊ ಈ ಕಾಪರ್, ಸಿಲ್ವರ್ ಮತ್ತು ಗೋಲ್ಡ್ ದೇ ಡು ನಾಟ್ ರಿಯಾಕ್ಟ್ ಈವನ್ ವಿತ್ ಅ ಹಾಟ್ ವಾಟರ್ ಆರ್ ಅ ಕೋಲ್ಡ್ ವಾಟರ್. ಓಕೆ, ಸೊ ಐರನ್ ಅಂತ ತಗೊಂಡ್ರೆ ದೇ ರಿಯಾಕ್ಟ್ಸ್ ಓನ್ಲಿ ವಿತ್ ಸ್ಟೀಮ್ ಜೊತೆಗೆ ರಿಯಾಕ್ಷನ್ ಆಗುತ್ತೆ. ಮೆಗ್ನೀಷಿಯಂ ಹಾಟ್ ವಾಟರ್ ಜೊತೆ ರಿಯಾಕ್ಷನ್ ಆಗುತ್ತೆ. ಸೊ ಕ್ಯಾಲ್ಶಿಯಂ ಏನಾಗುತ್ತೆ ಅಂತಂದರೆ, ಸೊ ಕೋಲ್ಡ್ ವಾಟರ್ ಜೊತೆಗೆ ರಿಯಾಕ್ಷನ್ ಅಷ್ಟೊಂದು ಆಗಲ್ಲ. ಸೊ ಅಲ್ಲೂ ಕೂಡ ಏನಾಗಿರಬೇಕು, ರಿಯಾಕ್ಷನ್ ಆಗುವಾಗ ಬಬಲ್ಸ್ ಫಾರ್ಮೇಷನ್ ಆಗೋಗುತ್ತೆ. ನಾವು ಕ್ಯಾಲ್ಶಿಯಂ ಜೊತೆಗೆ ಕ್ಯಾಲ್ಶಿಯಂ ಮತ್ತು ವಾಟರ್ನ ರಿಯಾಕ್ಷನ್ ಮಾಡಿದಾಗ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಏನು ಲಿಬ್ರೇಷನ್ ಆಗುತ್ತಲ್ಲ, ಆ ಲಿಬ್ರೇಷನ್ ಆಗ್ತಾ ಇರುವಂಥದ್ದು ಅಷ್ಟು ಕರೆಕ್ಟಾಗಿ ನಮಗೆ ಕ್ಲಿಯರಾಗಿ ಕಾಣಿಸಲ್ಲ, ಬಿಕಾಸ್ ಅಲ್ಲಿ ಬಬಲ್ಸ್ ಫಾರ್ಮೇಷನ್ ಆಗಿರುತ್ತೆ. ಸೊ ಅಂದರೆ ಅಲ್ಲಿ ಕ್ಯಾಲ್ಶಿಯಂ ಏನಾಗ್ತಿರುತ್ತೆ, ಫ್ಲೋಟ್ ಆಗ್ತಾ ಇರುತ್ತೆ. ಸೊ ಫ್ಲೋಟ್ ಆಗ್ತಾ ಇರೋದ್ರಿಂದ ಅಲ್ಲಿ ಲಿಬ್ರೇಟ್ ಆಗಿರುವಂಥ ಹೈಡ್ರೋಜನ್ ಗ್ಯಾಸು ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ. ಬಟ್ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಅಲ್ಲಿ ದ ರಿಯಾಕ್ಷನ್ ವೆರಿ ವಿಗರಸ್ಲಿ, ವೆರಿ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಅಂದರೆ ರಿಯಾಕ್ಷನ್ ಆಗುವಾಗ ಅಟ್ ದ ಸೇಮ್ ಟೈಮ್ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಷನ್ ಆಗೋದಲ್ಲದೆ ಅಲ್ಲಿ ಹೀಟ್ ಇವಾಲ್ವ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತೀವಿ. ಆ್ಯಂಡ್ ದಿಸ್ ರಿಯಾಕ್ಷನ್ ಇಸ್ ವೆರಿ ವೆರಿ ವಿಗರಸ್, ತುಂಬ ಫಾಸ್ಟಾಗಿ, ತುಂಬ ಸ್ಪಾಂಟೇನಿಯಸ್ ಆಗಿ ನಡೆಯುವಂಥ ಒಂದು ರಿಯಾಕ್ಷನು. ಬಟ್ ಸೋಡಿಯಂ ಪೊಟ್ಯಾಷಿಯಮಲ್ಲಿ ಆದ ಹಾಗೆ ಬೇರೆ ಯಾವ ಮೆಟಲ್ಸಲ್ಲೂ ಅಷ್ಟು ಫಾಸ್ಟಾಗಿ ರಿಯಾಕ್ಷನ್ ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದಷ್ಟೇ, ಒಂದು ಡ್ರಾಯಿಂಗ್ 2 ಮಾರ್ಕ್ಸ್ ಇಂದು. ದೆನ್ ಲಿಬರೇಟಿಂಗ್ ಆಗಿರುವಂಥ ಗ್ಯಾಸ್ ಯಾವುದು ಅಂತಂದರೆ ದಟ್ ಈಸ್ ಅ ಹೈಡ್ರೋಜನ್ ಗ್ಯಾಸ್. ಇಲ್ಲಿ ಮೆಟಲ್ಸನ್ನ ಕಂಪೇರ್ ಮಾಡಿದಾಗ ಮೆಗ್ನೀಷಿಯಂ ಹಾಟ್ ವಾಟರ್ ಜೊತೆ ರಿಯಾಕ್ಷನ್ ಆಗುತ್ತೆ, ಐರನ್ ಸ್ಟೀಮ್ ವಾಟರ್ ಜೊತೆ ರಿಯಾಕ್ಷನ್ ಆಗುತ್ತೆ. whereas a copper, silver and gold then do not react with the cold water, hot water, steam water or what not. Okay, it is not reacts with the water at all. So the same condition alli irutte. Well, next, the third point, when the metal reacts with the acid. ಸೊ ನಾವಿಲ್ಲಿ 3 ರೀತಿಯಾದಂಥ ಆ್ಯಸಿಡ್ನ ತಗೊಳ್ಳೋಣ. ಒಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಇನ್ನೊಂದು ಸಲ್ಫ್ಯೂರಿಕ್ ಆ್ಯಸಿಡ್, ಇನ್ನೊಂದು ನೈಟ್ರಿಕ್ ಆ್ಯಸಿಡ್. ಸೊ ವೆನ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ರಿಯಾಕ್ಷನ್ ಆದಾಗ ಇಟ್ ಗಿವ್ಸ್ ದ ಹೈಡ್ರೋಜನ್ ಗ್ಯಾಸ್. ಓಕೆ, ಹಾಗಾದರೆ ಇಲ್ಲಿ ಸ್ಪೆಷಲ್ ಏನು? ಇಲ್ಲಿ ಸ್ಪೆಷಲ್ ಏನು ಅಂತಂದರೆ, ವೆನ್ ದ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ನೈಟ್ರಿಕ್ ಆ್ಯಸಿಡ್, ನಾವು ನೈಟ್ರಿಕ್ ಆ್ಯಸಿಡ್ ಜೊತೆ ರಿಯಾಕ್ಷನ್ ಆದಾಗ ಇಟ್ ಡು ನಾಟ್ ಗಿವ್ಸ್ ದ ಹೈಡ್ರೋಜನ್ ಗ್ಯಾಸ್. ವೈ? ಅದೇ ಕ್ವೆಶನ್. ಓಕೆ, ಅದೇ ಇಲ್ಲಿ ನಾವು ಕಲಿಬೇಕಾಗಿರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅಂದರೆ ಜನರಲ್ ಆಗಿ ವೆನ್ ದ ಮೆಟಲ್ ರಿಯಾಕ್ಟ್ಸ್ ವಿತ್ ದ ಆ್ಯಸಿಡ್ ದ ಬೈ ಪ್ರಾಡಕ್ಟ್ಸ್ ಆರ್ ಏನಂತ ಹೇಳ್ತೀವಿ ನಾವು, ಹೈಡ್ರೋಜನ್ ಗ್ಯಾಸ್ ಲಿಬ್ರೇಷನ್ ಆಗುತ್ತೆ ಅಂತ. ಬಟ್ ವೆನ್ ದ ಸೇಮ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ದ ನೈಟ್ರಿಕ್ ಆ್ಯಸಿಡ್ ಇಟ್ ಡು ನಾಟ್ ಗಿವ್ಸ್ ದ ಹೈಡ್ರೋಜನ್ ಗ್ಯಾಸ್. ಯಾಕೆ? ಯಾಕೆ ಅಂದರೆ ದ ನೈಟ್ರಿಕ್ ಆ್ಯಸಿಡ್ ಏನು HNO3 ಇದೆಯಲ್ಲ, ಸೊ ಇಟ್ ಈಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಯಾಕೆ ಅದು ಹೈಡ್ರೋಜನ್ ಗ್ಯಾಸ್ನ ಕೊಡೋಲ್ಲ ಅಂದರೆ ಇಟ್ ಈಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇಟ್ ಆಕ್ಸಿಡೈಸಸ್ ದ ಹೈಡ್ರೋಜನ್ ಟು ವಾಟರ್ ಆ್ಯಂಡ್ ಇಟ್ ರೆಡ್ಯೂಸಸ್ ಇಟ್ ಸೆಲ್ಫ್ ಟು ಗಿವ್ ದ ಡಿಫ್ರೆಂಟ್ ನೈಟ್ರೋಜಿನಿಯಸ್ ಆಕ್ಸೈಡ್ಸ್. ಯಾವುದು? ಮೇ ಬಿ NO or N2O or NO2 instead of gives the hydrogen gas. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೈಟ್ರಿಕ್ ಆ್ಯಸಿಡ್ ಮೆಟಲ್ ಜೊತೆ ರಿಯಾಕ್ಷನ್ ಆದಾಗ ಹೈಡ್ರೋಜನ್ ಗ್ಯಾಸನ್ನ ಕೊಡುವ ಬದಲು ಬೇರೆ ಬೇರೆ ನೈಟ್ರೋಜಿನಿಯಸ್ ಆಕ್ಸೈಡ್ಸ್ಗಳನ್ನು ಕೊಡುತ್ತೆ. ಯಾವುದು? ಮೇ ಬಿ NO ಆಕ್ಸೈಡ್ಸ್, N2O ಆರ್ NO2. ಓಕೆ, ಈ ರೀತಿಯ ಬೇರೆ ಬೇರೆ ನೈಟ್ರೋಜನ್ಗೆ ರಿಲೇಟೆಡ್ ಆದ ಆಕ್ಸೈಡ್ಸ್ಗಳನ್ನು ಕೊಡುತ್ತೆ ಹೊರತು ಹೈಡ್ರೋಜನ್ ಗ್ಯಾಸನ್ನು ಇದು ಲಿಬ್ರೇಷನ್ ಮಾಡಲ್ಲ. ಅದ್ರ ಜೊತೆಗೆ ಹೆಚ್ಚಂತ ಹೈಡ್ರೋಜನ್ ಇದೆಯಲ್ಲ, ಇದು ಆಕ್ಸಿಡೈಸ್ ಆಗಿಬಿಟ್ಟು ಏನಾಗುತ್ತೆ, ಅದು ವಾಟರ್ ಆಗುತ್ತೆ. H2 ಗ್ಯಾಸ್ ಆಗಲ್ಲ, ಅದ್ರ ಬದಲು ಏನಾಗುತ್ತೆ, ಅದು ವಾಟರ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್ ಆಗಲ್ಲ. ಇದನ್ನ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿ ಕರಿತೀವಿ. ಬಟ್ ಒನ್ ಸ್ಮಾಲ್ ಎಕ್ಸೆಪ್ಷನ್ ಇದೆ, ವೆನ್ ಇಟ್ ಈಸ್ ರಿಯಾಕ್ಟ್ಸ್ ವಿತ್ ದ ಮ್ಯಾಂಗನೀಸ್ ಅಂಡ್ ಮೆಗ್ನೀಷಿಯಂ. ಯಾವುದು? ನೈಟ್ರಿಕ್ ಆ್ಯಸಿಡ್ ಮ್ಯಾಂಗನೀಸ್ ಮತ್ತು ಮೆಗ್ನೀಷಿಯಂ ಜೊತೆ ರಿಯಾಕ್ಷನ್ ಆದಾಗ ಇಟ್ ಗಿವ್ಸ್ ಅ ವೆರಿ ಸ್ಮಾಲ್ ಅಮೌಂಟ್ ಆಫ್ ಹೈಡ್ರೋಜನ್ ಗ್ಯಾಸನ್ನು ಎವಾಲ್ವ್ ಮಾಡುತ್ತೆ. ಓಕೆ, ಇವನ್ ದೋ ಇಟ್ ಈಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿದ್ರೂ ಕೂಡ it gives a very small amount of hydrogen gas when it is reacts with the manganese and magnesium. But with the remaining metals, it do not give the hydrogen gas, it gives the NO gas or N2O or NO2 gases. Okay, ಯಾಕೆ ಅಂದರೆ because it's a strong oxidizing agent. Okay, next important chemical property is when metal reacts with the other metal salt solution. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ ನಾವು.
Fe plus CuSO4 give rise to FeSO4 plus Cu. ಇದು ನಾವು ಫಸ್ಟ್ ಚಾಪ್ಟರ್ಲಿ ನೋಡಿದೀವಲ್ವಾ. ಫಸ್ಟ್ ಚಾಪ್ಟರ್ಲಿ ರಿಯಾಕ್ಷನ್ ಏನಂತ ಕರೆದಿದ್ವಿ ನಾವು, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ ಕರೆದಿದ್ವಿ. ಸೊ ವಾಟ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ದ ಲೀಸ್ಟ್ ರಿಯಾಕ್ಟಿವ್. ಅಂದ್ರೆ ಹೆಚ್ಚು ಆಕ್ಟಿವ್ ಆಗಿರುವಂತಹ ಮೆಟಲ್ ಕಡಿಮೆ ಆಕ್ಟಿವ್ ಆಗಿರುವ ಮೆಟಲ್ ಅನ್ನ ಅದರ ಜಾಗದಿಂದ ಏನ್ ಮಾಡುತ್ತೆ, ಬದಲಾವಣೆ ಮಾಡಿಸುತ್ತೆ. ಅದನ್ನ ಏನಂತೀವಿ ನಾವು, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಲ್ವಾ. ದ ಸೇಮ್ ಪ್ರಾಪರ್ಟಿನ ನಾವಿಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನು ನೋಡ್ತೀವಿ. ಫೋರ್ತ್ ಪ್ರಾಪರ್ಟಿ ಆಗಿ when metal reacts with the other metal salt solution. ಸೊ ಒಂದು ಮೆಟಲ್ ಇನ್ನೊಂದು ಮೆಟಲ್ ಸಾಲ್ಟ್ ಜೊತೆ ರಿಯಾಕ್ಷನ್ ಆದಾಗ ಕಡಿಮೆ ಆಕ್ಟಿವ್ ಇರುವಂತಹ ಮೆಟಲ್ ಅನ್ನ ಅದರ ಜಾಗದಿಂದ ಏನ್ ಮಾಡುತ್ತೆ, ಬದಲಾವಣೆ ಮಾಡುತ್ತೆ. ಸೊ ಅದನ್ನ ಏನಂತ ಕರಿತೀವಿ ನಾವು, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆ, ಈಗ ಜನರಲ್ ಆಗಿ ಲೈಕ್ ಮೆಟಲ್ ಎ ಅಂತ ನಾವು ಒಂದನ್ನು ತಗೊಂಡ್ರೆ, ಇನ್ನೊಂದನ್ನ ಮೆಟಲ್ ಲೈಕ್ ಮೆಟಲ್ ಸಾಲ್ಟ್ ಅಲ್ವಾ, ಇದು ಮೆಟಲ್ ಸಾಲ್ಟ್ ಬಿ ಅಂತ ತಗೊಂಡ್ರೆ, ಸೊ ಇಲ್ಲಿ ಏನಾಗುತ್ತೆ ನೆಕ್ಸ್ಟ್ ರಿಯಾಕ್ಷನ್. ಸೊ ಎ ಅನ್ನ ಮೆಟಲ್ಲು ಬಿ ಅಂತಕ್ಕಂತಹ ಸಾಲ್ಟ್ ಅನ್ನ ಏನ್ ಮಾಡುತ್ತೆ, ಅದು ಅಲ್ಲಿ ಜಾಗ ಬದಲಾವಣೆ ಮಾಡ್ತೀನಿ. ಸಾಲ್ಟಿಗೆ ನಾವು ಎಕ್ಸ್ ಅಂತ ಕೊಟ್ಕೊಂಡ್ರೆ, ಲೈಕ್ ಬಿ ಎಕ್ಸ್ ಅಂತ ಹೇಳಿ ಕೊಟ್ರೆ ಅಲ್ಲೇನಾಗುತ್ತೆ, ಬಿ ಎಕ್ಸ್ ಇದ್ದಿದ್ದು ಈಗ ನೆಕ್ಸ್ಟ್ ಏನಾಗುತ್ತೆ, ಎ ಎಕ್ಸ್ ಪ್ಲಸ್ ಬಿ ಆಗುತ್ತೆ. ಯಾಕಂದ್ರೆ ಬಿ ನ ಜಾಗ ಬದಲಾವಣೆ ಮಾಡುತ್ತೆ. ಎ ಹೋಗಿ ಆ ಜಾಗದಲ್ಲಿ ಕೂರುತ್ತೆ, ಬಿ ಬಿಟ್ಟು ಹೋಗಿರೋ ಜಾಗದಲ್ಲಿ ಎ ಹೋಗಿ ಕುತ್ಕೊಳ್ಳುತ್ತೆ. ಅಲ್ಲಿಗೆ ಏನಾಯ್ತದು, ಮೆಟಲ್ ಅಂದ್ರೆ ಎ ಪ್ಲಸ್ ಬಿ ಎಕ್ಸ್ ಇದ್ದಿದ್ದು ನೆಕ್ಸ್ಟ್ ಏನಾಗುತ್ತೆ, ಎ ಎಕ್ಸ್ ಪ್ಲಸ್ ಬಿ. ಅಂದ್ರೆ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ದ ಲೀಸ್ಟ್ ರಿಯಾಕ್ಟಿವ್ ಒನ್. ಓಕೆ, ಇದು ಒಂದು ಜಸ್ಟ್ ಎಕ್ಸಾಂಪಲ್. ಸೊ ಅದಕ್ಕೆ ನಾನು ವಿತ್ ಕೆಮಿಕಲ್ ರಿಯೇಜೆಂಟ್ಗಳನ್ನ ಕೊಟ್ಟಿದ್ದೀನಿ. ಯಾವ್ದು, ವೆನ್ ಐರನ್ ರಿಯಾಕ್ಟ್ಸ್ ವಿತ್ ಕಾಪರ್ ಸಲ್ಫೇಟ್ ಇಟ್ ಗಿವ್ಸ್ ದ ಐರನ್ ಸಲ್ಫೇಟ್ ಪ್ಲಸ್ ಕಾಪರ್. ಅಲ್ಲಿಗೆ ಏನಾಯ್ತು, ಐರನ್ ಕಾಪರ್ ನ ಜಾಗವನ್ನ ಬದಲಾಯಿಸ್ತು ಅಲ್ವಾ. ಅಲ್ಲಿಗೆ ಇದರ ಅರ್ಥ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ದ ಕಾಪರ್ in this experiment. Okay, well, ಸೊ ಈ 4 ಕೆಮಿಕಲ್ ಪ್ರಾಪರ್ಟೀಸ್ಗಳನ್ನು ನೋಡಿದ ಮೇಲೆ ನಾವೇನು ಮಾಡ್ತೀವಿ, ರಿಯಾಕ್ಟಿವಿಟಿ ಸೀರೀಸ್ನ ಬರಿತೀವಿ. ಸೊ ನಾವು ಫಸ್ಟ್ ಏನು ಕೆಮಿಕಲ್ ಪ್ರಾಪರ್ಟಿ ಲೈಕ್ ಆಕ್ಸಿಜನ್ ನೋಡಿದ್ವಿ, ಅಥವಾ ಏರ್ ಆರ್ ಆಕ್ಸಿಜನ್ ಆ್ಯಂಡ್ ವಾಟರ್ ಆ್ಯಂಡ್ ಅದರ್ ಆಸಿಡ್ಸ್. ಸೊ ಈ 3 ಪ್ರಾಪರ್ಟಿಗಳನ್ನು ನೋಡಿದಾಗ ಅಲ್ಲೇನಾಗುತ್ತೆ ಅಂದರೆ, ಸಮ್ ಆಫ್ ದ ಮೆಟಲ್ ರಿಯಾಕ್ಟ್ಸ್ ವೆರಿ ಫಾಸ್ಟ್ ಅಥವಾ ವೆರಿ ಫಾಸ್ಟ್ ವಿತ್ ಒನ್ ಟೈಪ್ ಆಫ್ ಅ ಸಬ್ಸ್ಟೆನ್ಸಸ್. ಬಟ್ ಕೆಲವೊಂದು ಸಬ್ಸ್ಟೆನ್ಸ್ಗಳು ಕೆಲವೊಂದು ವಸ್ತುಗಳ ಜೊತೆ ರಿಯಾಕ್ಷನ್ ಆಗುತ್ತೆ. ಕೆಲವೊಂದು ಮೆಟಲ್ಸ್ಗಳು ಎಲ್ಲ ರಿಯಾಕ್ಷನಲ್ಲೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುತ್ತಲ್ವ. ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಅಂತ ತಗೊಂಡ್ರೆ, ಇಟ್ ರಿಯಾಕ್ಟ್ಸ್ ವೆರಿ ಫಾಸ್ಟ್ಲಿ ಆರ್ ವೆರಿ ವೆಗರಸ್ಲಿ ವಿತ್ ಏರ್ ಇರ್ಬೋದು, ಅಥವಾ ವೆರಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ವಿತ್ ದ ವಾಟರ್ ಕೂಡ. ಹಾಗಂತ ಹೇಳಿ ಐರನ್ ಇಟ್ ಈಸ್ ನಾಟ್ ರಿಯಾಕ್ಟ್ಸ್ ವಿತ್ ದ ಏರ್ ಆ್ಯಂಡ್ ಈವನ್ ಇಟ್ ಈಸ್ ನಾಟ್ ರಿಯಾಕ್ಟ್ಸ್ ವಿತ್ ದ ವಾಟರ್. ಸೊ ಅದು ಕೆಲವೊಂದು ಕಂಡೀಷನ್ಸ್ ಅಪ್ಲೈ ಆಗುತ್ತೆ, ಮೇ ಬಿ ಸ್ಟೀಮ್ ಇದ್ದಾಗ. ಸೊ ಈ ರೀತಿಯ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಮಾತ್ರ ಏನಾಗುತ್ತೆ, ಅಲ್ಲಿ ರಿಯಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ಈ 3 ಪ್ರಾಪರ್ಟಿಗಳಲ್ಲಿ ಯಾವುದು, ಏರ್ ಇರ್ಬೋದು, ವಾಟರ್ ಇರ್ಬೋದು, ಅಥವಾ ಆಸಿಡ್, ಈ 3 ಪ್ರಾಪರ್ಟಿಯನ್ನು ಆಧಾರವಾಗಿಟ್ಕೊಂಡು ನಾವು ಮೆಟಲ್ಸನ್ನು ರಿಯಾಕ್ಟಿವಿಟಿ ಸೀರೀಸ್ನ ಮಾಡಲಿಕ್ಕಾಗಿಲ್ಲ, ಅಂದರೆ ವಿಚ್ ಈಸ್ ವೆರಿ ರಿಯಾಕ್ಟಿವ್ ಅಂತ ಹೇಳಿ. ಬಟ್ ದ 4ನೇ ಪ್ರಾಪರ್ಟಿ ಏನಿತ್ತಲ್ಲ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಡಿಸ್ಪ್ಲೇಸ್ಮೆಂಟ್ ಗಿವ್ಸ್ ದ ಎಕ್ಸಾಕ್ಟ್ ರಿಪೋರ್ಟ್ ಆಫ್ ದ ರಿಯಾಕ್ಟಿವಿಟಿ ಆಫ್ ದ ಮೆಟಲ್. ಯಾಕಂದರೆ ಅಲ್ಲಿ ಮೋಸ್ಟ್ ರಿಯಾಕ್ಟಿವ್ ಇರುವಂಥ ಮೆಟಲ್ ಏನು ಮಾಡ್ತಾ ಇತ್ತು, ಲೀಸ್ಟ್ ರಿಯಾಕ್ಟಿವ್ ಮೆಟಲನ್ನು ಆ ಜಾಗದಿಂದ ಹೊರಗಡೆ ಹಾಕ್ತಾ ಇತ್ತು. ಅದರ ಆಧಾರದ ಮೇಲೆ ನಾವು ಮೆಟಲ್ಸ್ನ ಏನು ಮಾಡ್ತಾ ಬಂದ್ವಿ, ವಿಚ್ ಈಸ್ ರಿಯಾಕ್ಟ್ ಫಾಸ್ಟ್ ಆ್ಯಂಡ್ ವಿಚ್ ಇಸ್ ರಿಯಾಕ್ಟ್ ಲೆಸ್ ಅನ್ನೋದನ್ನ ನಮಗೆ ಒಂದು ಕ್ಯಾಟಗರೈಸ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಸೊ ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ಅಂತಕ್ಕಂಥ ಒಂದು ಪ್ರಾಪರ್ಟಿಯನ್ನು ಆಧಾರವಾಗಿಟ್ಕೊಂಡು ನಾವು ಯಾವುದನ್ನ ಫ್ರೇಮ್ ಮಾಡ್ತೀವಿ, ರಿಯಾಕ್ಟಿವಿಟಿ ಸೀರೀಸ್ನ ಫ್ರೇಮ್ ಮಾಡ್ತೀವಿ. ಓಕೆ, ರಿಯಾಕ್ಟಿವಿಟಿ ಸೀರೀಸ್. ಸೊ ಈ ರಿಯಾಕ್ಟಿವಿಟಿ ಸೀರೀಸ್ ಅಂದ್ರೆ ಏನು, ಇಲ್ಲಿ ಸೆಟ್ ಆಫ್ ಮೆಟಲ್ಸ್ ಆರ್ ಅರೇಂಜ್ಡ್ on the order of their decreasing order of the properties. ಅಂದರೆ ಅಲ್ಲಿ ಅವುಗಳ ರಿಯಾಕ್ಟಿವ್ ರೇಟ್ ಹೇಗಿರುತ್ತೆ ಅಂದರೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರುತ್ತೆ. ಇಟ್ ಈಸ್ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ದ ಡಿಕ್ರೀಸಿಂಗ್ ಆಕ್ಟಿವಿಟಿ ಆಫ್ ದ ಪ್ರಾಪರ್ಟಿ. ಅಂದರೆ ಅವುಗಳ ಆಕ್ಟಿವಿಟಿ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಮೆಟಲ್ಸ್ಗಳನ್ನು ಏನು ಮಾಡ್ತೀವಿ, ಜೋಡಣೆ ಮಾಡ್ತೀವಿ. ನಿಮಗೆ ಡಿಕ್ರೀಸಿಂಗ್ ಆರ್ಡರ್ ಅಂದರೆ ಗೊತ್ತಿದೆ, ಜಾಸ್ತಿಯಿಂದ ಕಡಿಮೆಗೆ ಬರೆಯುವಂಥದ್ದು. ಅಂದರೆ ಅಲ್ಲಿ ಆ ಒಂದು ಸೀರೀಸ್ ಅಲ್ಲಿ ಫಸ್ಟ್ ಬರೆಯುವಂಥ ಮೆಟಲ್ಸ್ಗಳೇನಾಗಿರುತ್ತೆ, ಹೈಲಿ ಆಕ್ಟಿವ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅವುಗಳ ಆಕ್ಟಿವಿಟಿ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ಒಂದು ಆರ್ಡರ್ ಅಲ್ಲಿ ನಾವು ಮೆಟಲ್ಸ್ನ ಜೋಡಣೆ ಮಾಡ್ತೀವಿ. ಸೊ ಆ ಆರ್ಡರ್ನ ಏನಂತ ಕರಿತೀವಿ ನಾವು, ಡಿಕ್ರೀಸಿಂಗ್ ಆರ್ಡರ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಾವು ಆ ಡಿಕ್ರೀಸಿಂಗ್ ಆರ್ಡರ್ ಅನ್ನು ನೋಡೋಣ. ಓಕೆ, ಸೊ ಇಲ್ಲಿ ಫಸ್ಟ್ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ,
zinc, iron, lead, hydrogen, copper, mercury, silver and gold. ಆಕ್ಚುಲಿ ಇಲ್ಲಿ ಬೋರ್ಡ್ ಚಿಕ್ಕ ಆಯಿತು. ಈ ಹೈಡ್ರೋಜನ್ ಲೆಡ್ಡಿನ ಕೆಳಗಡೆ ಬರಬೇಕಾಯ್ತಾ, ದ ಫುಲ್ ಅದು ಒಂದು ಲೈನ್. ಸೊ ಅಲ್ಲಿಗೆ ಫಸ್ಟ್ ಪ್ಲೇಸಲ್ಲಿ ಯಾವ್ದು ಬರುತ್ತೆ? ಫಸ್ಟ್ ಪ್ಲೇಸಲ್ಲಿ ಯಾವ್ದು ಬರುತ್ತೆ? ಪೊಟ್ಯಾಷಿಯಂ, ನೆಕ್ಸ್ಟ್ ಸೋಡಿಯಂ, ನೆಕ್ಸ್ಟ್ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್, ಲೆಡ್, ಹೈಡ್ರೋಜನ್, ಕಾಪರ್, ಮರ್ಕ್ಯುರಿ, ಸಿಲ್ವರ್ ಅಂಡ್ ಗೋಲ್ಡ್. ಇದು ಒಂದು ರಿಯಾಕ್ಟಿವಿಟಿ ಸೀರೀಸ್. ಅಂದ್ರೆ ಇಲ್ಲಿ ಆ ರಿಯಾಕ್ಟಿವಿಟಿ ಸೀರೀಸ್ ನ ಯಾವ ರೀತಿ ಜೋಡಣೆ ಮಾಡಿದೀವಿ? ಆನ್ ದ ಬೇಸಿಸ್ ಆಫ್ ದ ಡಿಕ್ರೀಸಿಂಗ್ ಆರ್ಡರ್. ಓಕೆ, ಆಫ್ ದ ರಿಯಾಕ್ಷನ್, ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ರಿಯಾಕ್ಷನ್. ಸೊ ಇದರ ಆಧಾರದ ಮೇಲೆ ನಾವು ಮೆಟಲ್ಸ್ಗಳನ್ನು ಜೋಡಿಸಿರ್ತೀವಿ. ಇದು ತುಂಬ ಕರೆಕ್ಟಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಈ ಒಂದು ಚಾರ್ಟ್ ಅಥವಾ ಈ ಒಂದು ಸೀರೀಸ್ ನಿಮಗೆ ನೆನಪಿತ್ತು ಅಂದರೆ, ಸೊ ಯಾವುದೇ ಕ್ವೆಶನ್ ಕೇಳಿದ್ರು ಯಾವುದರ ರಿಯಾಕ್ಟಿವಿಟಿ ಜಾಸ್ತಿ ಅಥವಾ ಯಾವುದರ ರಿಯಾಕ್ಟಿವಿಟಿ ಕಡಿಮೆ ಅಂದಾಗ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದ ರಿಯಾಕ್ಟಿವಿಟಿ ಆಫ್ ದ ಮೆಟಲ್. ಓಕೆ, ವೆಲ್, ಸೊ ಇದಾದ ನಂತರ ನೆಕ್ಸ್ಟ್ ಇದರಲ್ಲಿ ಬರುವಂಥ ಇನ್ನೊಂದು ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ ಯಾವುದು ಅಂತಂದರೆ, when metal reacts with a non-metal. Okay, when metal reacts with a non-metal. So ಇಲ್ಲಿ metal reacts with a non-metal. ಇದನ್ನ ತಿಳ್ಕೊಳ್ಬೇಕಾದ್ರೆ ನನಗೆ ಆಲ್ರೆಡಿ ನಾವು 9th ಅಲ್ಲಿ ಅಥವಾ ಹಿಂದಿನ ತರಗತಿಗಳಲ್ಲಿ ಕಾನ್ಫಿಗರೇಷನ್ ಹೇಗೆ ಬರೆಯುವಂಥದ್ದು, ಹಾಗೆ ಆಕ್ಟೇಟ್ ಸ್ಟ್ರಕ್ಚರ್ಗಳನ್ನು ನೋಡಿದ್ದೀವಿ. ಈಗ ಆಕ್ಟೇಟ್ ಸ್ಟ್ರಕ್ಚರ್ ಅಂತಂದ್ರೇನು? ಕಾನ್ಫಿಗರೇಷನ್ ಬರೆದಾಗ ಸೊ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ನಮಗೆ ಎಲೆಕ್ಟ್ರಾನ್ ಏನಾಗಿರಬೇಕು? ಕಂಪ್ಲೀಟ್ಲಿ ಫಿಲ್ಡ್ ಆಗಿರಬೇಕು. ಮತ್ತೆ ಆಕ್ಟಾ ಮೀನ್ಸ್ 8 ಎಲೆಕ್ಟ್ರಾನ್ಸ್ಗಳು ಇರಬೇಕಲ್ವಾ? 2 8 ಆರ್ 2 8 8 ಈ ರೀತಿಯ ಸ್ಟ್ರಕ್ಚರ್ನ ಏನಂತ ಕರಿತೀವಿ ನಾವು? ಆಕ್ಟೇಟ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀವಿ. ಈ ಆಕ್ಟೇಟ್ ಸ್ಟ್ರಕ್ಚರ್ ಇರುವಂಥದ್ದು ನಮ್ಮ ಪಿರಿಯಾಡಿಕ್ ಟೇಬಲ್ನ ನೋಡಿದಾಗ ಅದು ಸಾಮಾನ್ಯವಾಗಿ ಪಿರಿಯಾಡಿಕ್ ಟೇಬಲ್ನ ಕೊನೆಯಲ್ಲಿ ಬರ್ತಕ್ಕಂತಹ ನೋಬಲ್ ಗ್ಯಾಸ್ಗಳು ಅಂತ ಏನು ಹೇಳ್ತೀವಲ್ಲ, ಅಥವಾ ಇನರ್ಟ್ ಗ್ಯಾಸಸ್ ಆರ್ 18th ಗ್ರೂಪ್ ಎಲಿಮೆಂಟ್ ಅಂತ ಏನು ಕರಿತೀವೋ ಅಲ್ಲಿ ಬರ್ತಕ್ಕಂಥ ಅಷ್ಟು ಎಲಿಮೆಂಟ್ಗಳು ಏನಾಗಿರ್ತವೆ? ಅವುಗಳ ಸ್ಟ್ರಕ್ಚರ್ ಅಥವಾ ಅವುಗಳ ಕಾನ್ಫಿಗರೇಷನ್ ಯಾವಾಗಲೂ ಆಕ್ಟೇಟ್ ಕಾನ್ಫಿಗರೇಷನ್ ಇರ್ತದೆ ಅಲ್ವಾ? ಅದು ಸ್ಟಾರ್ಟಿಂಗ್ ಫ್ರಮ್ ಹೀಲಿಯಂ, ನಿಯಾನ್, ಆರ್ಗನ್, ಕ್ರೆಪ್ಟಾನ್, ಕ್ಸೆನಾನ್, ರ್ಯಾಡಾನ್ ಅಂತ ಹೇಳಿ ಏನು ಎಲಿಮೆಂಟ್ಸ್ಗಳನ್ನು ಹೇಳ್ತೀವಿ ಆ ಎಲ್ಲ ಜಡ ಅನಿಲಗಳ ಕಾನ್ಫಿಗರೇಷನ್ ಏನಾಗಿರುತ್ತೆ? ಆಕ್ಟೇಟ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಆಕ್ಟೇಟ್ ಸ್ಟ್ರಕ್ಚರ್ ಇದೆ ಅಂತಂದರೆ ದೇ ಆರ್ ಕಂಪ್ಲೀಟ್ಲಿ ಫಿಲ್ಡ್. ಸೊ ಅವುಗಳಿಗೆ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಬೇಕು ಆಗಿರಲ್ಲ ಅಥವಾ ಒಂದು ಎಲೆಕ್ಟ್ರಾನ್ ಡಿಫಿಷಿಯೆಂಟ್ನೂ ಇರೋದಿಲ್ಲ. ಸೊ ಸರಿಯಾದ ಪ್ರಮಾಣದಲ್ಲಿ ಎಲೆಕ್ಟ್ರಾನ್ ಏನಾಗಿರುತ್ತೆ? ಜೋಡಣೆ ಆಗಿರುತ್ತೆ ಪ್ರತಿ ಶೆಲ್ಸ್ಗಳಲ್ಲಿ. ಸೊ ಹಾಗಾಗಿ ಅದನ್ನು ಕಂಪ್ಲೀಟ್ಲಿ ಫಿಲ್ಡ್ ಅಂತ ಹೇಳಿ ಕರಿತೀವಿ. ಆದರೆ ಈ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ಗಳಲ್ಲಿ ದೇರ್ ಶುಡ್ ಬಿ ಎ ಸಮ್ ಡಿಫಿಷಿಯನ್ಸಿ. either they have one extra electrons, either they have one lagging of the electrons. ಸೊ ಯಾವಾಗಲೂ ಈ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಸೊ ಏನಕ್ಕೆ ತುಡಿತಾ ಇರುತ್ತೆ ಅಂದರೆ, ದೇ ವಾಂಟ್ ಟು ಅಚೀವ್ ದ ಕಾನ್ಫಿಗರೇಷನ್ ಆಫ್ ಅ ಆಕ್ಟೇಟ್ ಆರ್ ದೇ ವಾಂಟ್ ಟು ಬಿಕಮ್ ಲೈಕ್ ಎ ನೋಬಲ್ ಎಲಿಮೆಂಟ್ಸ್ಗಳ ಥರ ತಾವೂ ಆಗಬೇಕು ಅಂಥೇಳಿ ಅವಕ್ಕೊಂದು ಆಸೆ ಇರುತ್ತೆ. ಯಾಕೆ ಅಂದರೆ ಸೊ ಒಂದ್ಸಲ ನೋಬಲ್ ಆಯಿತು ಅಂದರೆ ದ ಎಲೆಕ್ಟ್ರಾನ್ ಸ್ಟೇಟ್ ಏನಾಗ್ಬಿಡುತ್ತೆ? ಕಂಪ್ಲೀಟ್ಲಿ ಫಿಲ್ಡ್ ಸ್ಟೇಟ್ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಅವುಗಳು ಐದರ್ ದೇ ವಾಂಟ್ ಟು ಲೂಸ್ ದೇರ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್, ಐದರ್ ದೇ ವಾಂಟ್ ಟು ಗೇನ್ ಒಂದು ಲ್ಯಾಗಿಂಗ್ ಎಲೆಕ್ಟ್ರಾನ್ಸ್. ತಮ್ಮ ಹತ್ರ ಎಷ್ಟು ಲ್ಯಾಗ್ ಆಗಿರುತ್ತೋ ಅಷ್ಟು ಎಲೆಕ್ಟ್ರಾನ್ ಏನು ಮಾಡೋಕ್ಕೆ ಟ್ರೈ ಮಾಡುತ್ತೆ? ಐದರ್ ದೇ ಹ್ಯಾವ್ ಟು ಟೇಕ್ ಆರ್ ದೇ ಹ್ಯಾವ್ ಟು ಲೂಸ್. ಸೊ ಈ ರೀತಿಯಾದಂತಹ ಒಂದು ಕಂಡೀಷನಲ್ಲಿ ಯಾವುದಿರುತ್ತೆ? ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಈ ರೀತಿ ಕಂಡೀಷನ್ ಇರ್ತಕ್ಕಂಥ ಎರಡು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಒಟ್ಟಾದಾಗ ಅವುಗಳ ಮಧ್ಯೆ ಏನಾಗುತ್ತೆ? ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ ಆ್ಯಂಡ್ ದೇ ಫಾರ್ಮ್ ಅ ಕಂಪೌಂಡ್. ಒಂದು ಕಂಪೌಂಡ್ ಕೂಡ ಫಾರ್ಮೇಷನ್ ಆಗುತ್ತೆ. ಸೊ ನಾವಿಲ್ಲಿ ನೋಡೋಣ ಯಾವ ರೀತಿಯಾಗಿ ಈ ಒಂದು ಡಿಫಿಷಿಯನ್ಸಿ ಇರ್ತಕ್ಕಂಥ ಅಂದರೆ ಒಂದೊಂದು ಎಲೆಕ್ಟ್ರಾನ್, ಇಲ್ಲಿ ಯಾವುದೇ ವಿಟಮಿನ್ ಡಿಫಿಷಿಯನ್ಸಿ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ, ಮಿನರಲ್ ಡಿಫಿಷಿಯನ್ಸಿ ಇಲ್ಲ. ಇಲ್ಲಿ ಯಾವ ಡಿಫಿಷಿಯನ್ಸಿ ಇದೆ? ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಇರ್ತಕ್ಕಂತಹ ಎರಡು ವಸ್ತುಗಳು ಅಂದರೆ ಒಂದು ಮೆಟಲ್ಸ್ ಇನ್ನೊಂದು ನಾನ್ ಮೆಟಲ್ಸ್ ಹೇಗೆ ಒಂದಾಗುತ್ತೆ, ಹೇಗೆ ಸೇರಿಬಿಟ್ಟು ಒಂದು ಕಂಪೌಂಡ್ ಫಾರ್ಮೇಷನ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೊ ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ನ ತಗೊಳ್ತೀನಿ, ದ್ಯಾಟ್ ಈಸ್ NaCl. ಓಕೆ, ಇದು ಆಲ್ರೆಡಿ ಕಂಪೌಂಡ್ ಆಗಿದ್ದನ್ನ ತಗೊಂಡಿದ್ದೀನಲ್ವಾ? ಸೊ ಹೇಗೆ ಇದು NaCl ಆಯಿತು? ಸೊ ಹಾಗೆ ನೋಡಬೇಕು ಅಂದರೆ ಫಸ್ಟ್ ಸ್ಪ್ಲಿಟ್ ಮಾಡಬೇಕಲ್ವಾ? Na is separate and Cl is separate.
As we all know that Na is a metal and chlorine is a non-metal. That means sodium is a metal and chlorine is a non-metal. So what is the atomic number of sodium? That is 11. What is the atomic number of chlorine? That is 17. Well, now we'll write the electronic configuration on the basis of their shells, K, L, M, N shells. Okay. So 11 is the atomic number of sodium. So okay, we will fill the atoms according to their shells. The first K shell will gets the 2 electron, next 8 L shell, and M shell will get a 1 electron. So in the same way, chlorine, that is 2, 8, 7. Okay, 2 plus 8, 10, 10 plus 7, 17. Okay. So ಇದನ್ನು ನೋಡಿದ ಕೂಡಲೇ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಎರಡು ಶೆಲ್ ಅಲ್ಲಿ ಎಲೆಕ್ಟ್ರಾನ್ಗಳೇನಾಗಿದೆ ಕಂಪ್ಲೀಟ್ಲಿ ಫಿಲ್ಡ್ ಆಗಿದೆ. ಬಟ್ ಥರ್ಡ್ ಶೆಲ್ ನೋಡಿ, ಜಸ್ಟ್ ಅಬ್ಸರ್ವ್ ದ ಥರ್ಡ್ ಶೆಲ್, ದಟ್ ಈಸ್ ಎಮ್ ಶೆಲ್ ಇನ್ ದ ಕೇಸ್ ಆಫ್ ಸೋಡಿಯಂ ಅಂಡ್ ಇನ್ ದ ಕೇಸ್ ಆಫ್ ಅ ಕ್ಲೋರಿನ್. ಸೊ ಎಮ್ ಶೆಲ್ ಏನಾಗಿದೆ, ಸೋಡಿಯಂ ಅಲ್ಲಿ 1 ಎಲೆಕ್ಟ್ರಾನ್ ಇದೆ, ದೆನ್ ಕ್ಲೋರಿನ್ ಅಲ್ಲಿ ಎಷ್ಟಿದೆ 7. To attain the octet structure ಆಗಬೇಕು ಅಂದ್ರೆ sodium has to take the 7 extra electron or it has to lose the 1 electron. Chlorine ಏನು ಮಾಡುತ್ತೆ, to attain the octet structure it has to take a 1 electron or it has to lose the 7 electrons. So which is easy? To losing the 1 electron is easy, either to take the 7 electron in case of sodium. ಕ್ಲೋರಿನಿಗಾದ್ರೇನು 7 ಎಲೆಕ್ಟ್ರಾನ್ನ ಬಿಟ್ಕೊಡೋಕ್ಕಿಂತನೂ 1 ಎಲೆಕ್ಟ್ರಾನ್ ತಗೊಳ್ಳೋದು ಈಸಿ ಅಲ್ವಾ. ಸೊ ಹಾಗೇನಾಗುತ್ತೆ, ಇವು ಎರಡರ ನಡುವೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಡೆಯುತ್ತೆ. ಇಲ್ಲಿ ಎಲೆಕ್ಟ್ರಾನ್ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ದ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಫ್ರಮ್ ದ ಸೋಡಿಯಂ ಎಲ್ಲಿಗೆ ಪಾಸ್ ಆಗುತ್ತೆ, ಅದು ಕ್ಲೋರಿನ್ಗೆ ಪಾಸ್ ಆಗುತ್ತೆ. ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಮೆಟಲ್ ಟು ನಾನ್ ಮೆಟಲ್. ಓಕೆ, ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಒಂದು ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಆಗಿರೋದ್ರಿಂದ ಇವೆರಡು ನಡುವೆ ಏನು ಫಾರ್ಮೇಷನ್ ಆಗುತ್ತೆ, ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅದನ್ನ ಏನಂತ ಕರಿತೀವಿ ನಾವು, ಅಯಾನಿಕ್ ಬಾಂಡ್ ಅಂತ ಹೇಳಿ ಕರಿತೀವಿ. ಈ ಅಯಾನಿಕ್ ಬಾಂಡ್ ಅನ್ನ ಇರ್ತಕ್ಕಂತಹ ಕಂಪೌಂಡ್ ಅನ್ನ ಏನಂತ ಕರಿತೀವಿ ನಾವು, ಅಯಾನಿಕ್ ಕಂಪೌಂಡ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿಗೆ ಸೋಡಿಯಂ ಕ್ಲೋರೈಡ್ ಏನಾಯ್ತು, ಇಟ್ ಈಸ್ ಎ ಅಯಾನಿಕ್ ಕಂಪೌಂಡ್. ಯಾಕೆ ಇದು ಅಯಾನಿಕ್ ಕಂಪೌಂಡ್? ಬಿಕಾಸ್ ದೆರ್ ಈಸ್ ಎ ಅಯಾನಿಕ್ ಬಾಂಡ್ ಪ್ರೆಸೆಂಟ್ ಬಿಟ್ವೀನ್ ಸೋಡಿಯಂ ಅಂಡ್ chlorine. ಯಾಕೆ ಅಲ್ಲಿ ionic bond formation ಆಯಿತು? Because sodium loses the 1 extra electrons and chlorine receives that electrons. As a result, the bond is formed between sodium and chlorine. And this bond is a very, very strongest bond. Okay? Well, so ಹಾಗಾದ್ರೆ ಎಷ್ಟು ಎಲೆಕ್ಟ್ರಾನ್ನ ಬಿಟ್ಕೊಡ್ತು ಸೋಡಿಯಮ್ಮು? 1 ಎಲೆಕ್ಟ್ರಾನ್ನ ಬಿಟ್ಕೊಟ್ಟಿದೆ. ಸೊ 1 ಎಲೆಕ್ಟ್ರಾನ್ ಬಿಟ್ಕೊಟ್ಟಿರೋದ್ರಿಂದ ನಾವು ಸೋಡಿಯಂನ ಏನಂತ ಕರಿತೀವಿ, ಕ್ಯಾಟಯಾನ್ ಪ್ಲಸ್ ಅಂತ ಕರಿತೀವಿ. ಓಕೆ, ಸೊ ಕ್ಲೋರಿನ್ ಎಷ್ಟು ಎಲೆಕ್ಟ್ರಾನ್ ತಗೊಂತು? 1 ಎಲೆಕ್ಟ್ರಾನ್ ತಗೊಂತು. ಹಾಗಾಗಿ ಅದೇನಂತ ಕರಿತೀವಿ, ಮೈನಸ್ ಅಥವಾ ಆನಯಾನ್ ಅಂತ ಹೇಳಿ ಕರಿತೀವಿ. ನಾವು ಅದು ಕೂಡ ನಮಗೆ ಬರೆಯೋಕೆ ಬರಬೇಕು. ಈ ಒಂದು ಕಂಪೌಂಡ್ ಸೋಡಿಯಂ ಕ್ಲೋರೈಡ್ ಅಲ್ಲಿ ಸೊ ಯಾವುದು ಕ್ಯಾಟಯಾನ್? Sodium is a cation and chlorine is a anion. ಯಾಕೆ sodium cation ಆಯಿತು? Because sodium donates the 1 electrons, hence it gets positive symbol, and chlorine receives the 1 electron, hence it gets the negative symbol. ಅದನ್ನೇನಂತ ಕರಿತೀವಿ ನಾವು, anion. ಸೊ ಇದನ್ನ ಡಾಟ್ ಸ್ಟ್ರಕ್ಚರ್ ಚಿತ್ರದ ಮೂಲಕ ಹೇಗೆ ತೋರಿಸೋದು? ಓಕೆ, ಸೊ ಸೋಡಿಯಂ ಮತ್ತೆ ಕ್ಲೋರಿನ್. ಸೊ ಸೋಡಿಯಂ ಔಟರ್ ಎಷ್ಟು ಎಲೆಕ್ಟ್ರಾನ್ ಇದೆ? ಔಟರ್ ಸೈಡ್. ಓಕೆ, 1 ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆ. ಓಕೆ, ಕ್ಲೋರಿನ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 7 ಎಲೆಕ್ಟ್ರಾನ್ ಇದೆ. ಸರಿ ಅಲ್ಲ? ಈಗ ಏನ್ ಮಾಡೋಣ, ಇದನ್ನ ಚಿತ್ರದ ಮೂಲಕ ತೋರಿಸೋಣ. ಈ 1 ಎಕ್ಸ್ಟ್ರಾ ಎಲೆಕ್ಟ್ರಾನ್ ಎಲ್ಲಿ ಹೋಗ್ತಾ ಇದೆ? ಕ್ಲೋರಿನ್ ಹತ್ರ ಹೋಗ್ತಾ ಇದೆ ಅಲ್ವಾ? ಕಾಣಿಸ್ತಾ ಇದೆ ಅಲ್ಲ? ನಾನು ಪರ್ಪಲ್ ಕಲರ್ ಬ್ಲೂ ಕಲರ್ ಅಲ್ಲಿ ಬರೆದಿದ್ದೀನಿ, ಕಾಣಿಸ್ತಾ ಇದೆ ಅನ್ಕೋತೀನಿ. ಓಕೆ, ಸೊ ಈಗ ಈ ಎಲೆಕ್ಟ್ರಾನ್ ಏನಾಯ್ತು? ಟ್ರಾನ್ಸ್ಫರ್ ಆಯಿತು. ಸೊ ಇದು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಇಲ್ಲಿ ಬಾಂಡ್ ಫಾರ್ಮೇಷನ್ ಆಯಿತು. ಆ ಬಾಂಡ್ ಏನಂತೀವಿ ನಾವು? ಅಯಾನಿಕ್ ಬಾಂಡ್. ಅರ್ಥ ಆಯ್ತಲ್ಲ ಇದು? ಓಕೆ, ಸೊ ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಎಕ್ಸಾಂಪಲ್ನ ಕೊಡ್ತೀನಿ. ಆಗ ನಿಮಗೆ ಕರೆಕ್ಟಾಗಿ ಅಯಾನಿಕ್ ಕಂಪೌಂಡ್ ಅಥವಾ ಅಯಾನಿಕ್ ಬಾಂಡ್ ಅಥವಾ ಹೇಗೆ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ ಅನ್ನೋದು ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಯಾವುದು? ಮೆಗ್ನೀಷಿಯಂ ಕ್ಲೋರೈಡ್. ಆಲ್ರೆಡಿ ಅವ್ರು ಕಂಪೌಂಡ್ನ ಕೊಟ್ಟಿದ್ದಾರೆ, ನಾವು ಅದನ್ನು ಸ್ಪ್ಲಿಟ್ ಮಾಡೋಣ. ಆ್ಯಕ್ಚುಲಿ ಎಷ್ಟು ಕ್ಲೋರಿನ್ ಇದೆ? ಅಲ್ಲಿ 2 ಇದೆ. ಸೊ ಹಾಗಾಗಿ 2 ಕ್ಲೋರಿನ್ ಬರೆದಿದ್ದೀನಿ. ಸೊ ಅಟಾಮಿಕ್ ನಂಬರ್ ಆಫ್ ಮೆಗ್ನೀಷಿಯಂ ಇಸ್ 12, ಕ್ಲೋರಿನ್ ಇಸ್ 17. ನಾವು ಅದನ್ನ ಕಾನ್ಫಿಗರೇಷನ್ ಹಾಕಿದ್ರೆ ಅಕಾರ್ಡಿಂಗ್ ಟು ದ ಶೆಲ್ ಪ್ರಕಾರ ಕಾನ್ಫಿಗರೇಷನ್ ಹಾಕಿದ್ರೆ ಏನಾಗುತ್ತೆ? 282 ಅಲ್ವಾ? ಸೊ ಇದು 287, ಇದು ಕೂಡ 287. ಇಲ್ಲಿ ಮೆಗ್ನೀಷಿಯಂ ಮತ್ತೆ ಎಷ್ಟು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ? 2 ಎಲೆಕ್ಟ್ರಾನ್. ಸೊ 2 ಕ್ಲೋರಿನಿಗೂ ಎಷ್ಟೆಷ್ಟು ಎಲೆಕ್ಟ್ರಾನ್ ಬೇಕು? 1 ಎಲೆಕ್ಟ್ರಾನ್. ಸೊ ಟ್ರಾನ್ಸ್ಫರ್ ಆಗುತ್ತೆ. ಸೊ ದಿಸ್
ಇಲ್ಲಿಗೆ ಇಲ್ಲಿ ಒಂದೊಂದು ಎಲೆಕ್ಟ್ರಾನ್ ಏನಾಯಿತು ಟ್ರಾನ್ಸ್ಫರ್ ಆಯಿತು. ನಾವು ಅದನ್ನು ಡಾಟ್ ಸ್ಟ್ರಕ್ಚರಲ್ಲಿ ಬರೆದು ತೋರಿಸೋಣ, ಅವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆ, ವಿ ಹ್ಯಾವ್ ಅ 2 ಕ್ಲೋರಿನ್. ಸೊ ದ ಔಟರ್ ಮೋಸ್ಟ್ ಕ್ಲೋರಿನಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 7 ಇದೆ. ಓಕೆ, ಸೊ ಈಗೇನಾಗುತ್ತೆ? ಸೊ 1 ಎಲೆಕ್ಟ್ರಾನ್ ಹಿಯರ್ ಆ್ಯಂಡ್ 1 ಎಲೆಕ್ಟ್ರಾನ್ ಹಿಯರ್. ಕರೆಕ್ಟಾ? ಸೊ ಇಲ್ಲೇನಾಯಿತು? 2 ಎಲೆಕ್ಟ್ರಾನ್ ಪಾಸ್ ಆಯಿತು. ಸೊ ಹಾಗಾಗಿ ಇದು +2. ಸೊ ಇಲ್ಲಿಗೆ 1 ಎಲೆಕ್ಟ್ರಾನ್, ಇಲ್ಲಿಗೆ 1 ಎಲೆಕ್ಟ್ರಾನ್. ಸೊ ಇಲ್ಲಿ ಮೆಗ್ನೀಷಿಯಂ ಅಂತ ಕರಿತೀವಿ ನಾವು. 2 ಎಲೆಕ್ಟ್ರಾನ್ ಕೊಟ್ಟಿರೋದ್ರಿಂದ ಪ್ಲಸ್ ಆಯಿತು, ಕ್ಯಾಟಯಾನ್. ಕ್ಲೋರಿನ್ಗಳು ಒಂದೊಂದು ಎಲೆಕ್ಟ್ರಾನ್ ತಗೊಂಡಿರೋದ್ರಿಂದ ಏನಾಯ್ತದು? ಆ್ಯನ್ ಅಯಾನ್. ಓಕೆ, ಸೊ ಈ ರೀತಿಯಾದಂತಹ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿರೋದ್ರಿಂದ ಇದನ್ನ ಅಯಾನಿಕ್ ಬಾಂಡ್ ಅಂತೀವಿ. ಈ ಅಯಾನಿಕ್ ಬಾಂಡ್ ಇರುವಂತಹ ಕಂಪೌಂಡ್ಗಳನ್ನು ಅಯಾನಿಕ್ ಕಂಪೌಂಡ್ ಅಂತ ಹೇಳಿ ಕರಿತೀವಿ. ಸೊ ಅಯಾನಿಕ್ ಕಂಪೌಂಡ್ ಅಥವಾ ಅಯಾನಿಕ್ ಬಾಂಡಿಗೆ ಇನ್ನೊಂದು ಹೆಸರು ಏನು ಅಂತಂದ್ರೆ ಎಲೆಕ್ಟ್ರೋವೇಲೆಂಟ್ ಬಾಂಡ್ ಅಂತ ಹೇಳಿ ಕರಿತೀವಿ. ಅಯಾನಿಕ್ ಇನ್ನೊಂದು ಹೆಸರೇನು? ಎಲೆಕ್ಟ್ರೋವೇಲೆಂಟ್. ಅಯಾನಿಕ್ಗೆ ಇನ್ನೊಂದು ಹೆಸರು ಎಲೆಕ್ಟ್ರೋವೇಲೆಂಟ್. ಓಕೆ, ಸೊ ಫೈನಲ್ ಆಗಿ ಅವುಗಳ ಪ್ರಾಪರ್ಟಿಯನ್ನು ಒಂದ್ಸಲ ನೋಡ್ಬಿಡೋಣ. ಹಾರ್ಡ್, ಸಾಲಿಡ್, ಬ್ರಿಟಲ್. They are soluble in water. Their electricity in molten state. And the final thing, they have a high melting point and boiling point. ಅಲ್ವಾ? ಏನಕ್ಕೆ ಬರೆದ್ಬಿಟ್ರು ಎಕ್ಸ್ಪ್ಲೈನ್ ಮಾಡಲ್ವಾ ಅಂತ ಮಾಡ್ತೀನಿ ಒಂದೊಂದೇ. ಈಗ ಅಯಾನಿಕ್ ಅಥವಾ ಎಲೆಕ್ಟ್ರೋವೇಲೆಂಟ್ ಬಾಂಡ್ ಅಂತ ಹೇಳಿ ಕರಿತೀವಲ್ವಾ? ಓಕೆ, ಸೊ ಈ ಪ್ರಾಪರ್ಟಿಯನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಸೋಡಿಯಂ ಕ್ಲೋರೈಡ್ ಅಂದರೆ ಉಪ್ಪು, ಇದನ್ನ ನೆನ್ಪಿಟ್ಕೊಳ್ಳಿ. ಇದು ನೆನ್ಪಿಟ್ಕೊಂಡ್ರೆ ಎಲ್ಲ ಪ್ರಾಪರ್ಟಿ ರಿಲೇಟೆಡ್ ಆಗುತ್ತೆ. ಸೊ ಫಸ್ಟ್ ಏನು ಹೇಳ್ತೀವಿ? ಹಾರ್ಡ್. ನೀವು ಉಪ್ಪನ್ನೆಲ್ಲರೂ ನೋಡಿರ್ತೀರಲ್ವಾ? ಸೊ ಅದು ಸಾಲಿಡ್, ಅದು ಸೊ ಹಾರ್ಡ್ ಇರುತ್ತೆ. ನೀವು ಅದನ್ನು ಎಷ್ಟೇ ಒಂದು ಪೇಪರ್ ಮೇಲೆ ಹಾಕಿ ಕಲ್ಲಲ್ಲಿ ಪುಡಿ ಮಾಡೋಕ್ಕೆ ಟ್ರೈ ಮಾಡಿ, ಅದೇನಾಗಲ್ಲ, ಪೌಡರ್ ಆಗಲ್ಲ. ಪೌಡರ್ ಅಂದರೆ ಇಟ್ ಈಸ್ ಲೈಕ್ ಮೈದಾ ಪೌಡರ್ ಥರ ಆಗಲ್ಲ, ಅಥವಾ ವೀಟ್ ಫ್ಲೋರ್ ಥರ ಆಗಲ್ಲ. ಸ್ಟಿಲ್ ಪೌಡ್ರ್ ಮಾಡಿದಾಗ ಕೈಗೆ ಮುಟ್ಟಿದಾಗ ಇನ್ನೂ ನಿಮ್ಗೆ ಏನಾಗಿರುತ್ತೆ? ಅದು ಲೈಕ್ ತರಿ ಸಿಗುತ್ತೆ ಅಲ್ವಾ? ಅಂದರೆ ಕಲ್ ಥರ ಸಿಗುತ್ತೆ. ಹಾಗಾಗಿ ಅದನ್ನೇನಂತ ಕರಿತೀವಿ? ಬ್ರಿಟಲ್ ಇನ್ ನೇಚರ್ ಅಂತ ಹೇಳಿ ಕರಿತೀವಿ. ಇನ್ನು ಅಯಾನಿಕ್ ಕಂಪೌಂಡ್ಸ್ಗಳು ಎಲ್ಲವೂ ಏನಾಗ್ತವೆ? ದೇ ಆರ್ ಸಾಲ್ಯುಬಲ್ ಇನ್ ವಾಟರ್, ನೀರಿನಲ್ಲಿ ಕರಗುತ್ತೆ. ಬಟ್ ದೇ ಆರ್ ನಾಟ್ ಸಾಲ್ಯುಬಲ್ ಇನ್ ಅದರ್ ಸಾಲ್ವೆಂಟ್ಸ್. ಬೇರೆ ಸಾಲ್ವೆಂಟ್ಸಲ್ಲಿ ಅದೇನಾಗಲ್ಲ, ಕರಗಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಪೆಟ್ರೋಲಿಯಮಲ್ಲಿ ಅಥವಾ ಲೈಕ್ ಸೀಮೆ ಎಣ್ಣೆಯಲ್ಲಿ, ಡೀಸೆಲಲ್ಲಿ ಅಥವಾ ಬೇರೆ ಯಾವುದೇ ಸಾಲ್ವೆಂಟಲ್ಲಿ ಅದೇನಾಗಲ್ಲ, ಸಾಲ್ಯುಬಲ್ ಆಗಲ್ಲ. ದ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟನ್ ಸ್ಟೇಟ್. ಸೊ ಅಯಾನಿಕ್ ಕಂಪೌಂಡ್ಸ್ಗಳು ದೇ ಪಾಸಸ್ ದ ಎಲೆಕ್ಟ್ರಿಸಿಟಿ ಥ್ರೂ ದೆಮ್. ಆದರೆ ಯಾವಾಗ? ಓನ್ಲಿ ಇನ್ ದ ಕೇಸ್ ಆಫ್ ಅ ಮೋಲ್ಟನ್ ಸ್ಟೇಟ್. ಅಂದರೆ ಈ ಅಯಾನಿಕ್ ಕಂಪೌಂಡ್ಸ್ಗಳನ್ನು ನಾವು ನೀರಿನಲ್ಲಿ ಸಾಲ್ಯುಬಲ್ ಮಾಡಿದ ಮೇಲೆ ಅದ್ರ ಮೂಲಕ ಏನಾಗುತ್ತೆ? ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಹೊರತು ಡ್ರೈ ಅಯಾನಿಕ್ ಕಂಪೌಂಡ್ಸ್ಗಳ ಮೂಲಕ, ಅಂದರೆ ಉಪ್ಪು ಡ್ರೈ ಇದ್ದಾಗ ಅದ್ರ ಮೂಲಕ ವಿದ್ಯುತ್ ಟ್ರಾನ್ಸ್ಫರ್ ಆಗಲ್ಲ. ಯಾವಾಗ ವಿದ್ಯುತ್ ಟ್ರಾನ್ಸ್ಫರ್ ಆಗುತ್ತೆ? ವೆನ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ ಅ ವಾಟರ್. ಸೊ ಹಾಗಾಗಿ ಅದನ್ನೇನಂತ ಕರಿತೀವಿ? ಮೋಲ್ಟನ್ ಸ್ಟೇಟ್ ಅಂತ ಹೇಳಿ ಕರಿತೀವಿ. ಇನ್ನು ಕೊನೆಯದಾಗಿ ದೇ ಹ್ಯಾವ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಎ ಬಾಯ್ಲಿಂಗ್ ಪಾಯಿಂಟ್. ಅಂದರೆ ಅವುಗಳ ಮಧ್ಯೆ ಇರ್ತಕ್ಕಂಥ ಬಾಂಡ್ ತುಂಬ ಗಟ್ಟಿ ಇರೋದ್ರಿಂದ, ಅಂದರೆ ಮೆಟಲ್ ಮತ್ತು ನಾನ್ ಮೆಟಲ್ ನಡುವೆ ಬಾಂಡ್ ತುಂಬ ಗಟ್ಟಿ ಇದೆ. ಸೊ ಬಾಂಡ್ ಬ್ರೇಕ್ ಆಗೋಕ್ಕೆ ಇಟ್ ರಿಕ್ವೈರ್ಸ್ ಅ ಮಿನಿಮಮ್ ಎನರ್ಜಿ ಬೇಕೇ ಬೇಕು ಬಾಂಡ್ ಬ್ರೇಕ್ ಆಗಬೇಕು ಅಂದರೆ. ಸೊ ಹಾಗಾಗಿ ಅಷ್ಟು ಈಸಿಯಾಗಿ ಏನಾಗಲ್ಲ, ಅದು ಮೆಲ್ಟ್ ಆಗಲ್ಲ. ಅಂದರೆ ಒಂದು ಕಾಮನ್ ಟೆಂಪ್ರೇಚರ್ ವೇರಿಯೇಷನ್ ಆದ ಕೂಡಲೇ ಯಾವುದೇ ರೀತಿಯಾದ ಬದಲಾವಣೆ ಅಯಾನಿಕ್ ಕಂಪೌಂಡ್ಸಲ್ಲಿ ಇಲ್ಲ. ಈಗ ವ್ಯಾಕ್ಸ್ ತಗೊಳ್ಳಿ. ವ್ಯಾಕ್ಸ್ ಅಂದರೆ ಈಗ ನಿಮ್ಮ ಹತ್ರ ಕ್ಯಾಂಡಲ್ ಇದೆ, ಸ್ವಲ್ಪ ಶಾಖ ಮುಟ್ಸೋದ್ರೊಳಗೆ ಏನಾಗುತ್ತೆ? ಅದು ಕರಗಿಬಿಡುತ್ತೆ. ಆದರೆ ಉಪ್ಪನ್ನ ಎಷ್ಟೇ ಶಾಖದಲ್ಲಿ ಇಟ್ಟಾಗಲೂ ಅದೇನಾಗಲ್ಲ, ಅದು ಉಪ್ಪಿನ ಶಾಖ ಕೊಡ್ತೀವಿ ನಾವಲ್ವಾ? ಉಪ್ಪಿನ ಶಾಖ ಕೊಟ್ಟಾಗ ಉಪ್ಪನ್ನ ಏನು ಮಾಡ್ತೀವಿ? ಬಿಸಿ ಮಾಡ್ತೀವಿ. ಆದರೆ ಉಪ್ಪು ಕರಗಿ ನೀರಾಗಿ ಹೋಗಲ್ಲ ಅದು. ಯಾಕೆ ಅಂದರೆ ಆ ಉಪ್ಪಿನಲ್ಲಿರ್ತಕ್ಕಂಥ ಬಾಂಡ್, ಅಂದರೆ ಸೋಡಿಯಂ ಮತ್ತು ಕ್ಲೋರೈಡ್ ನಡುವೆ ಇರ್ತಕ್ಕಂಥ ಬಾಂಡ್ ಏನಾಗಿದೆ? ಇಟ್ ಈಸ್ ಎ ಸ್ಟ್ರಾಂಗೆಸ್ಟ್ ಬಾಂಡ್ ಆಗಿರೋದ್ರಿಂದ ಇಟ್ ರಿಕ್ವೈರ್ಸ್ ಮಿನಿಮಮ್ ಎನರ್ಜಿ ಟು ಬ್ರೇಕ್ ದಟ್ ಬಾಂಡ್. ಕರಗದೇ ಇಲ್ವಾ ಅಂದರೆ ಕರಗುತ್ತೆ. ಯಾವಾಗ ಕರಗುತ್ತೆ? ಹೈ ಟೆಂಪ್ರೇಚರ್ ಕೊಟ್ಟಾಗ ಮಾತ್ರ ಏನಾಗುತ್ತೆ? ಅದು ಕರಗುತ್ತೆ. ಸೊ ಹಾಗಾಗಿ ದೇ ಹ್ಯಾವ್ ಎ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ದೀಸ್ ಆರ್ ದ 4 ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್. ಇಟ್ ಆಲ್ಸೋ ಕ್ಯಾರೀಸ್ ದ 2 marks. ಸೊ ಇದಿಷ್ಟು ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಲ್ಲಿ ನೋಡಿರುವಂಥದ್ದು. ಓಕೆ, ಫಸ್ಟ್ ಕ್ವಿಕ್ ಆಗಿ ನೋಡೋಣ. ಕೆಮಿಕಲ್ ಪ್ರಾಪರ್ಟೀಸ್ ಯಾವ್ದಾವ್ದು ನೋಡಿದ್ವಿ? ದ ರಿಯಾಕ್ಷನ್ ವಿತ್ ಏರ್, ರಿಯಾಕ್ಷನ್ ವಿತ್ ವಾಟರ್, ರಿಯಾಕ್ಷನ್ ವಿತ್ ಆಸಿಡ್ಸ್, ಹಾಗೆ ರಿಯಾಕ್ಷನ್ ವಿತ್ ಮೆಟಲ್ಸ್ ಆ್ಯಂಡ್ ಅದರ್ ಮೆಟಲ್ ಸಾಲ್ಟ್ ಸೊಲ್ಯೂಷನ್,
ಅದಾದಮೇಲೆ ರಿಯಾಕ್ಟಿವಿಟಿ ಸೀರೀಸ್ನ ನೋಡಿದ್ವಿ. ನೆಕ್ಸ್ಟ್ ಏನು ನೋಡಿದ್ವಿ ಅಂದರೆ ಹೌ ದ ಮೆಟಲ್ ರಿಯಾಕ್ಟ್ಸ್ ವಿತ್ ದ ನಾನ್ ಮೆಟಲ್. ಅದರಲ್ಲಿ ಬಾಂಡ್ ಫಾರ್ಮೇಷನ್ ನೋಡಿದ್ವಿ, ಯಾವ ರೀತಿಯಾಗಿ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ ಅಂತ. ದೆನ್ ಅಯಾನಿಕ್ ಬಾಂಡ್ ಅಂದ್ರೇನು, ಅಯಾನಿಕ್ ಕಂಪೌಂಡ್, ಅದಕ್ಕೆ ಇನ್ನೊಂದು ಹೆಸರು ಎಲೆಕ್ಟ್ರೋವೇಲೆಂಟ್, ಹಾಗೆ ಪ್ರಾಪರ್ಟೀಸ್ ಆಫ್ ದ ಅಯಾನಿಕ್ ಕಂಪೌಂಡ್ಸ್. ಸೊ ಇದಿಷ್ಟು ಈ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ಗಳ ಬಗ್ಗೆ ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಓದಿ, ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದ್ರ ಮೇಲೆ ತುಂಬ ಅಪ್ಲಿಕೇಶನ್ಸ್ ಕ್ವೆಶನ್ಸ್ನ ಕೇಳ್ತಾರೆ. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮ್ಗೆ ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೆಟಲ್ಸ್ಗೆ ಸಂಬಂಧಪಟ್ಟಂತಹ ಅಕರೆನ್ಸ್ ಇರ್ಬೋದು, ಎಕ್ಸ್ಟ್ರಾಕ್ಷನ್ ಇರ್ಬೋದು, ಕರೋಷನ್ ಇರ್ಬೋದು, ಹಾಗೆ ಪ್ರಿವೆನ್ಷನ್. ಸೊ ಈ ಕಾನ್ಸೆಪ್ಟ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಸೊ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.